ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 12ರ ಬಗ್ಗೆ ಚರ್ಚೆ ಮಾಡಿದ್ವಿ. ಆರ್ಟಿಕಲ್ 12 ಏನು ಹೇಳ್ತೈತಿ ಅಂತಂದ್ರೆ ರಾಜ್ಯ ಅಂತಕ್ಕಂಥ ಪದದ ಪರಿಭಾಷೆಯನ್ನು ತಿಳಿಸ್ತೈತಿ. ಏನು ಆರ್ಟಿಕಲ್ 12 ರಾಜ್ಯ ಅಂತಕ್ಕಂಥ ಪದದ ಪರಿಭಾಷೆ. ರಾಜ್ಯ ಅನ್ನೋ ಪದ ಏನನ್ನು ಒಳಗೊಳ್ತೈತಿ ಅನ್ನೋದನ್ನು ಹೇಳ್ತು. ಅದರೊಳಗೆ ಇನ್ನಿತರ ಪ್ರಾಧಿಕಾರಗಳು ಅಂತೇಳಿ ಬರೀತಾರೆ. ಅದೇ ಕಲಂನಲ್ಲಿ ಇನ್ನಿತರ ಪ್ರಾಧಿಕಾರಗಳು ಅಂತ ಬರೀತಾರೆ. ಈ ಇನ್ನಿತರ ಪ್ರಾಧಿಕಾರಗಳು ಯಾವಾಗ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗ್ತೈತೋ ಆವಾಗ ಇದು ಇನ್ನಿತರ ಯಾವ್ಯಾವ ಸಂಸ್ಥೆಗಳು ಇನ್ನಿತರ ಪ್ರಾಧಿಕಾರ ಅನ್ನೋತಕ್ಕಂಥ ಅರ್ಥದಲ್ಲಿ ಬರ್ತಾವೋ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡ್ತಿತ್ತು. ಹಾಗೆಯೇ ನಾವೆಲ್ಲ ಕೇಸುಗಳನ್ನು ನೋಡಿದ್ವಿ. ಶಾಂತಾಬಾಯಿ ಕೇಸು, ಉಜ್ಜಮ್ಮಬಾಯಿ ಕೇಸು, ಹಾಗೆ ರಾಜಸ್ಥಾನ ಎಲೆಕ್ಟ್ರಿಸಿಟಿ ಬೋರ್ಡು, ಹೀಗೆಲ್ಲ ಕೇಸುಗಳನ್ನು ನೋಡಿದ್ವಿ. ಅದರಲ್ಲಿ ಲಿಸ್ಟ್ ಮಾಡಿದ್ರು ಏನಪ್ಪ ಅಂತಂದರೆ ಯಾವ್ಯಾವ ಈ ಇನ್ನಿತರ ಪ್ರಾಧಿಕಾರ ಅಂತಕ್ಕಂಥ ಪದದ ಅರ್ಥದಲ್ಲಿ ಬರ್ತಾವೋ ಅನ್ನೋದನ್ನು ನೋಡಿದ್ವಿ. ಇವತ್ತು ಆರ್ಟಿಕಲ್ 13ರ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ಆರ್ಟಿಕಲ್ 13ರ ಬಗ್ಗೆ ನಾವು ಚರ್ಚೆ ಮಾಡೋರಿದ್ವಿ. ಆರ್ಟಿಕಲ್ 12 ಏನೈತಿ ಅಂತಂದ್ರೆ ರಾಜ್ಯ ಅಂತಕ್ಕಂಥ ಪದದ ಪರಿಭಾಷೆಯನ್ನು ಹೇಳ್ತದೆ. ಹೌದಾ? ಯಾವುದೇ ಒಂದು ರಾಜ್ಯ ಇತ್ತು ಅಂತಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತೈತಿ. ಆಡಳಿತ ವ್ಯವಸ್ಥೆ ಇರದೇ ಇರತಕ್ಕಂಥ ರಾಜ್ಯದಲ್ಲಿ ಅರಾಜಕತೆ ಇರ್ತೈತೆ. ಆಡಳಿತ ವ್ಯವಸ್ಥೆ ಇರ್ತಕ್ಕಂಥ ರಾಜ್ಯಗಳು ಮಾತ್ರ ಸುವ್ಯವಸ್ಥೆ ಒಳಗೆ ನಡೀತವೆ. ಹಾಗಾಗಿ ನಮ್ಮಲ್ಲಿ ಒಂದು ಆಡಳಿತ ವ್ಯವಸ್ಥೆ ಐತಿ. ಅದು ಯಾವುದಪ್ಪ ಅಂತಂದ್ರೆ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆ, ಡೆಮೋಕ್ರಸಿ. ಈ ಡೆಮೋಕ್ರಸಿಯಲ್ಲಿ ಏನಕ್ಕೈತಿ ಅಂತಂದ್ರೆ ಪ್ರಜೆಗಳು ತಮ್ಮನ್ನು ಆಳ್ತಕ್ಕಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೆ. ತಮ್ಮನ್ನು ತಾವೇ ಆಳಿಕೊಳ್ಳುವ ಸಲುವಾಗಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಬೈ ವೇ ಆಫ್ ವೋಟಿಂಗ್ ಆಯ್ಕೆ ಮಾಡ್ತಾರೆ. ಎಲೆಕ್ಷನದ ಮೂಲಕ, ಮತದಾನ ಮಾಡುವ ಮೂಲಕ ನಮ್ಮನ್ನು ನಾವೇ ಆಳಿಕೊಳ್ಳುವ ಪದ್ಧತಿಯನ್ನು ನಾವು ಹೊಂದಿವಿ. ನಾವು ಆಯ್ಕೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ನಮ್ಮ ರೀಪ್ರೆಸೆಂಟೇಟಿವ್ ಅಂತೇಳಿ ಕರಿತೀವಿ. ಅದನ್ನು ಪ್ರಜಾಪ್ರತಿನಿಧಿಗಳು ಅಂತೇಳಿ ಸೊಫಿಸ್ಟಿಕೇಟೆಡ್ ಭಾಷೆಗಳು ಹೇಳಬೇಕು ಅಂತಂದ್ರೆ ಪ್ರಜಾಪ್ರತಿನಿಧಿಗಳು. ಈ ಪ್ರತಿನಿಧಿಗಳಿಗೆ ಒಂದು ಜಾಗ ಮಾಡಿಕೊಟ್ಟಿವಿ. ಆ ಜಾಗ ಯಾವುದಪ್ಪ ಅಂತಂದ್ರೆ ಸೆಂಟ್ರಲ್ ಲೆವೆಲ್ದಾಗ ಅದರ ಸಂಸತ್ತು, ರಾಜ್ಯ ಲೆವೆಲ್ದೊಳಗಾದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಈ ರೀತಿ ಒಂದೊಂದು ಜಾಗಗಳನ್ನು ಮಾಡಿಕೊಟ್ಟಿವಿ. ಇವರಲ್ಲಿ ಹೋಗಿ ಕೂತು ಕಾನೂನುಗಳನ್ನು ಮಾಡ್ರಿ. ಕಾನೂನುಗಳು ಹೆಂಗಿರಬೇಕು ಅಂತಂದ್ರೆ ನಮಗೆ ಅನುಕೂಲ ಆಗಿರ್ತಕ್ಕಂಥ ಕಾನೂನುಗಳನ್ನು ಮಾಡ್ರಿ ಅಂತೇಳಿ ಇವ್ರನ್ನ ಹೋಗಿ ಕುಡಿಸಿದ್ವಿ. ಹೌದಾ? ಇವರು ತಂದಿರ್ತಕ್ಕಂಥ ಕಾನೂನುಗಳು ಮೊದಲ ಏನು ಸಂವಿಧಾನದ ರಚನಾಕಾರಿಗೆ ಮೊದಲೇ ಗೊತ್ತಿತ್ತೇನೋ, ಮದ್ಯ, ಮಾಂಸ ಮತ್ತು ಮಣಿಗಾಗಿ ಮತವನ್ನು ಮಾರಿಕೊಂಡು ನಾವು ಕೆಲವೊಂದಿಷ್ಟು ಅಯೋಗ್ಯರನ್ನು ಆಯ್ಕೆ ಮಾಡ್ತೀವಿ. ಆ ಅಯೋಗ್ಯರು ತಂದಿರತಕ್ಕಂಥ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ನಷ್ಟಗೊಳಿಸ್ತಾವೆ ಅನ್ನೋದು ಮೊದಲೇ ಗೊತ್ತಿತ್ತೇನೋ ಅವರಿಗೆ. ಅದಕ್ಕೆ ಅವರು ಆರ್ಟಿಕಲ್ 13 ಸೇರ್ಪಡೆ ಮಾಡಿದ್ರು. 13ರಲ್ಲಿ ಏನು ಹೇಳ್ತಾರೆ ಅಂದರೆ ಯಾವುದೇ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದ್ದರೆ ಅಥವಾ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದ್ದರೆ ಅವುಗಳನ್ನು ಅಸಿಂಧುಗೊಳಿಸಲಾಗುವುದು. ಅಂದರೆ ನಲ್ ಆ್ಯಂಡ್ ವೈಡ್ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ, ಘೋಷಣೆ ಮಾಡ್ತೀವಿ. ಈ ನಲ್ ಆ್ಯಂಡ್ ವೈಡ್ ಅಂತೇಳಿ ಡಿಕ್ಲೇರ್ ಮಾಡೋ ಅಧಿಕಾರ ಯಾರಿಗೆ ಐತಿ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಮತ್ತು ಹೈಕೋರ್ಟಿಗೆ ಐತಿ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ತರುವಂತೆ ಅಥವಾ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವಂತೆ ತಂದಿರತಕ್ಕಂಥ ಕಾನೂನುಗಳನ್ನು ನಲ್ ಆ್ಯಂಡ್ ವೈಡ್ ಅಥವಾ ಅಸಿಂಧುಗೊಳಿಸುವ ಅಧಿಕಾರ ಐತಿ. ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಜುಡಿಷಿಯಲ್ ರಿವ್ಯೂ ಅಂತೇಳಿ ಕರಿತೀವಿ. ನ್ಯಾಯಾಂಗ ವಿಮರ್ಶೆ. ಈ ಪದ ಏನೇನೋ ಭಾಳ ಹೇಳಿದ್ರಿ ಸರ್, ನ್ಯಾಯಿಕ ವಿಮರ್ಶೆ ಅಂದರೆ ಏನಂತೇಳಿ ನಮಗೆ ಅರ್ಥ ಆಗಲಿಲ್ಲರಿ ಅಂತೇಳಿ ನೀವು ಅಂದ್ರಿ ಅಂತಂದ್ರೆ ಈಗ ಅದರ ಡೆಫಿನೇಷನನ್ನು ನೋಡೋಣ, ತಿಳಿಸಿ ಹೇಳ್ತೀವಿ. ನ್ಯಾಯಿಕ ವಿಮರ್ಶೆ ಅನ್ನೋದು ಇದೊಂದು ನ್ಯಾಯಾಂಗದ ಅಧಿಕಾರ, ಶಕ್ತಿ ಅಥವಾ ಅಧಿಕಾರ. ನ್ಯಾಯಾಂಗದ ಅಧಿಕಾರ ಅಥವಾ ಶಕ್ತಿ ಹೇಗೈತಿ? ಯಾವ ನ್ಯಾಯಾಂಗ? ಇಲ್ಲಿ ನ್ಯಾಯಾಂಗ ಅಂತಂದ್ರೆ ಆರ್ಟಿಕಲ್ 13ರ ಅಡಿಯಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟು ಅಂತೇಳಿ ಕನ್ಸಿಡರ್ ಮಾಡಬೇಕೆ ಹೊರತಾಗಿ ಸಬಾರ್ಡಿನೇಟ್ ಕೋರ್ಟ್ಗಳಲ್ಲ ಅಂತ. ಅಂದರೆ ಜಿಲ್ಲಾ ಕೋರ್ಟು, ತಾಲೂಕಾ ಕೋರ್ಟುಗಳಲ್ಲ, ಕೇವಲ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟುಗಳು ಅಂತೇಳಿ ಅವುಗಿರುವ ಅಧಿಕಾರ ಯಾವುದು? ನ್ಯಾಯಿಕ ವಿಮರ್ಶೆ ಅಂದ್ರೆ ಏನಂತ ಡೆಫಿನೇಷನ್ ಹೇಳಕತ್ತೀವಿ. ನ್ಯಾಯಿಕ ವಿಮರ್ಶೆ ಅಂತಂದ್ರೆ ಇದೊಂದು ನ್ಯಾಯಾಂಗಕ್ಕಿರುವ ಅಧಿಕಾರ. ಏನು ಅಧಿಕಾರ ಇದು ಅಂತಂದ್ರೆ ಸಂಸತ್ತು ಜಾರಿ ಮಾಡಿರುವ ಕಾನೂನುಗಳು, ಲಾಸು ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದ್ರೆ ಫಂಡಮೆಂಟಲ್ ರೈಟ್ಸನ್ನು ಅವುಗಳಿಗೆ ಧಕ್ಕೆ ತರ್ತಿದ್ವು ಅಥವಾ ಚ್ಯುತಿ ಉಂಟು ಮಾಡುತ್ತಿದ್ದರೆ ಅವುಗಳನ್ನು ಅಸಿಂಧುಗೊಳಿಸುವುದು. ಯಾವುದನ್ನು? ಸಂಸತ್ತು ಜಾರಿಗೆ ತಂದಿರತಕ್ಕಂಥ ಕಾನೂನುಗಳನ್ನು ಅಸಿಂಧುಗೊಳಿಸುವುದು. ನಲ್ ಆ್ಯಂಡ್ ವೈಡ್.
ನಲ್ ಆ್ಯಂಡ್ ವೈಡ್ ಮಾಡ್ತಕ್ಕಂಥ ಕೆಲಸ ಅಥವಾ ಅಧಿಕಾರ ಯಾರ್ದಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟು ಹೈಕೋರ್ಟು. ನ್ಯಾಯಿಕ ವಿಮರ್ಶೆ ಅಂದರೆ ಏನಂತ ಅರ್ಥ ಆಯ್ತು? ಏನಪ್ಪ ಅಂತಂದ್ರೆ ಇದು ನ್ಯಾಯಾಂಗದ ಅಧಿಕಾರ ಆಗಿರೋದು. ಇದು ಏನಪ್ಪ ಅಂತಂದ್ರೆ ಈ ಅಧಿಕಾರದಲ್ಲಿ ಸಂಸತ್ತು ಅಥವಾ ರಾಜ್ಯಸಭೆ ಬೇರೆ. ಸಂಸತ್ತು ಅಂತಂದ್ರೆ ಇಲ್ಲಿ ಅರ್ಥ ಇಷ್ಟೇ, ಯಾವುದನ್ನು ಶಾಸನ ಮಾಡುವ ಅಧಿಕಾರವನ್ನು ಹೊಂದಿರುತ್ತದೆಯೋ, ಯಾವುದು ಶಾಸನ ಮಾಡುವ ಅಧಿಕಾರ ಹೊಂದಿರುತ್ತದೆಯೋ ಅದನ್ನು ನಾವು ಸಂಸತ್ತು ಅಥವಾ ಶಾಸನ ಸಭೆ ಅಂತ ಕರಿತೀವಿ. ಶಾಸನಗಳು ಮಾಡುವ ಅಧಿಕಾರ ಯಾರ್ಯಾರಿಗೆ ಇರ್ತೈತಪ್ಪ ಅಂತಂದ್ರೆ ವಿಧಾನಸಭೆಗೂ ಇರ್ತೈತಿ, ಸಂಸತ್ತಿಗೂ ಇರ್ತೈತಿ. ಅರ್ಥ ಆಯ್ತಾ? ಈಗ ನಾವು ಸಂಸತ್ತು ಅಂತಂದ್ರೆ ಇಲ್ಲಿ ಬರ್ದೇನೆ ಅಂತಂದ್ರೆ ಇದರ ಸೈಡ್ ಬೈ ಸೈಡ್ ಏನಂತೇಳಿ ಅರ್ಥ ತಗೊಳ್ಬೇಕು ಅಂತಂದ್ರೆ ಸಂಸತ್ತು ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂತಲೂ ತಿಳ್ಕೊಬೇಕಾಗೈತಿ. ಹೌದಾ? ಇದರ ಮೂಲಕ ಜಾರಿಯಾಗಿರ್ತಕ್ಕಂಥ ಕಾನೂನುಗಳು ಏನಾದರೂ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ ಅದನ್ನು ಮೀರಿ ಏನಾದರೂ ಕಾರ್ಯಪ್ರವೃತ್ತ ಆಗ್ತಿದ್ವು ಅಂತಂದರೆ ಅಥವಾ ಯಾರ್ದಾದ್ರೂ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ತಿದ್ವು ಅಂತಂದರೆ ಅವುಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ನ್ಯಾಯಾಲಯಕ್ಕೆ ಹೋಗಿ ಅಸಿಂಧುಗೊಳಿಸಬಹುದು. ಅಸಿಂಧುಗೊಳಿಸುವ ಅಧಿಕಾರ, ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ಕನ್ಕ್ಲೂಷನ್ ಏನಪ್ಪ ಅಂತಂದ್ರೆ ಆರ್ಟಿಕಲ್ 13 ಜುಡಿಷಿಯಲ್ ರಿವ್ಯೂವನ್ನು ನ್ಯಾಯಾಂಗಕ್ಕೆ ಕೊಡ್ತೈತಿ ಅಂತೇಳಿ. ಯಾವುದಕ್ಕೆ? ಹೈಕೋರ್ಟಿಗೆ ಮತ್ತು ಸುಪ್ರೀಂ ಕೋರ್ಟಿಗೆ ಪರ್ಮಿಷನ್ ಕೊಡ್ತೈತಿ, ನೀವು ಜುಡಿಷಿಯಲ್ ರಿವ್ಯೂ ಮಾಡ್ರಿ ಅಂತೇಳಿ. ಯಾಕಂತಂದ್ರೆ ನಾನು ಅದಾಗಲೇ ಹೇಳಿದ್ನಿ, ಅದನ್ನ ಜಸ್ಟ್ ಕಾಮಿಡಿ ಅಂತೇಳಿ ಅನ್ಕೊಳ್ಬಾರ್ದು, ಅದರ ಸೀರಿಯಸ್ ಆಗಿ ನಡೆಯುತ್ತಿರೋದು ಹಾಗೆ. ಮದ್ಯ ಮಾಂಸ ಮತ್ತು ಮಣಿ ಅಂದರೆ ದುಡ್ಡು, ಮದ್ಯ ಮಾಂಸ ಮತ್ತು ಮಣಿಗಾಗಿ ಮತವನ್ನು ಮಾರ್ಕೊಂಡು ಅಯೋಗ್ಯರಿಗೆ ಓಟ್ ಹಾಕಿದ್ವಿ ಅಂತಂದ್ರೆ ಅವರು ಅಯೋಗ್ಯ ಕಾನೂನುಗಳನ್ನು ತೊಗೊಂಡ್ಬರ್ತಿರ್ತಾರೆ. ಅಂಥ ಅಯೋಗ್ಯ ಕಾನೂನುಗಳನ್ನು ರಿಸ್ಟ್ರಿಕ್ಟ್ ಮಾಡುವ ಸಲುವಾಗಿ ಅಂದರೆ ಪ್ರತಿಬಂಧಿಸುವ ಸಲುವಾಗಿ ಆರ್ಟಿಕಲ್ 13ರಲ್ಲಿ ಅಧಿಕಾರ ಕೊಟ್ಟರು. ಯಾರಿಗೆ ಅಂತಂದ್ರೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ. ಏನಂತೇಳಿ ನೀವೇನು ಮಾಡಿರಿ ಅಂತಂದ್ರೆ ಅವರು ತಂದಿರತಕ್ಕಂಥ ಅನ್ವಾಂಟೆಡ್ ಲಾಸ್ಗಳನ್ನು ಅಥವಾ ಫಂಡಮೆಂಟಲ್ ರೈಟ್ಸ್ಗಳಿಗೆ ಧಕ್ಕೆ ತರ್ತಕ್ಕಂಥ ಕಾನೂನುಗಳನ್ನು ಅಲ್ಟ್ರಾ ವೈರ್ಸ್, ಇದೊಂದು ವರ್ಡ್ ನೋಡಪ್ಪ, ಅಲ್ಟ್ರಾ ವೈರ್ಸ್ ನೆನಪಿಟ್ರಿ. ಆಮೇಲೆ ಅಲ್ಟ್ರಾ ವೈರ್ಸ್ ಮಾಡಿರಿ, ಇಲ್ಲಾಂದ್ರೆ ನಲ್ ಆ್ಯಂಡ್ ವೈಡ್ ಮಾಡಿರಿ ಅಂತೇಳಿ ಅಧಿಕಾರ ಕೊಡ್ತೈತಿ. ಯಾವುದು? ಆರ್ಟಿಕಲ್ 13. ಹಂಗಾದ್ರೆ ಮುಂದೆ ಏನೇನೈತಿ ಅಂತೇಳಿ ನೋಡೋಣ. ಇದು ಡೆಫಿನಿಷನ್ ಆಯಿತು. ಡೆಫಿನಿಷನ್ದಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳು ಬರ್ತವೆ. ಆರ್ಟಿಕಲ್ 13(1), 13 ಸಬ್ ಕ್ಲಾಸ್ 1, 13 ಸಬ್ ಕ್ಲಾಸ್ 2 ಅವೇನೇನು ಹೇಳ್ತಾವೆ. ಆಮೇಲೆ ಲಾ ಅಂತೇಳಿ ಇಲ್ಲಿ ಓದಿದ್ವಿ, ಲಾ ಇನ್ಕನ್ಸಿಸ್ಟೆಂಟ್ ಅಂತೇಳಿ. ಅಂತಂದ್ರೆ ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಿದ್ವು ಅಂತಂದ್ರೆ ಇಲ್ಲಿ ಕಾನೂನು ಅಂದರೆ ಏನು ಅಂತೇಳಿ ನೋಡಬೇಕು. ಹೌದಾ? ಕಾನೂನು ಅಂತಂದ್ರೆ ಗೊತ್ತಿಲ್ಲದೆ ಇರುವಾಗ ಅದು ಫಂಡಮೆಂಟಲ್ ರೈಟ್ಗಳಿಗೆ ಧಕ್ಕೆ ತೊಗೊಂಬರ್ತೈತಿ ಅಂತೇಳಿ ಹೆಂಗೆ ತಿಳ್ಕೋಬೋದು? ಅದಕ್ಕೆ ಫಸ್ಟಿಗೆ ನಾವು ಏನು ಮಾಡೋಣ ಅಂತಂದ್ರೆ ಕಾನೂನು ಅಂದರೆ ಏನು ಅಂತೇಳಿ ನೋಡೋಣ. ಆರ್ಟಿಕಲ್ 13ರ ಅಡಿಯಲ್ಲಿ ಕಾನೂನು ಅಂದರೆ ಏನು ಅಂತೇಳಿ ನೋಡೋಣ. ಅದಕ್ಕೆ ಮೊದಲು ಆರ್ಟಿಕಲ್ 13 ಸಬ್ ಕ್ಲಾಸ್ 1 ಇದೇನು ಹೇಳ್ತೈತಿ ಕಾನೂನು ಅಂದ್ರೆ ಅಂತೇಳಿ ನೋಡೋಣ. ಆರ್ಟಿಕಲ್ 13 ಸಬ್ ಕ್ಲಾಸ್ 1ರಲ್ಲಿರ್ತಕ್ಕಂಥ ಕಾನೂನು ಅನ್ನೋ ಪದ ಇದು ಸಂವಿಧಾನ ಜಾರಿಯಾಗುವ ಮುಂಚೆ ಇರತಕ್ಕಂಥ ಕಾನೂನುಗಳಿಗೆ ಅನ್ವಯಿಸ್ತಾಗ್ತದೆ. ಸಂವಿಧಾನದ ಜಾರಿಗಿಂತ ಮುಂಚೆಗೆ ಅಂದರೆ ಮೊದಲು ಇರುವ ಕಾನೂನುಗಳಿಗೆ ಅಥವಾ ಮೊದಲು ಇರುವ ಕಾಯ್ದೆಗಳಿಗೆ ಅನ್ವಯಿಸ್ತೈತಿ. ಫಸ್ಟ್ನೇದು ಇದನ್ನು ನೆನಪಿಡ್ಬೇಕಾ? ಆರ್ಟಿಕಲ್ 13 ಸಬ್ ಕ್ಲಾಸ್ 1 ಯಾವುದಕ್ಕೆ ಸಂಬಂಧಪಡ್ತೈತಿ ಅಂತಂದ್ರೆ ದ ಲಾಸ್ ಆರ್ ವಿಚ್ ಎನಾಕ್ಟೆಡ್ ಬಿಫೋರ್ ದಿ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಯಾವ ಕಾನೂನುಗಳು ಸಂವಿಧಾನ ಜಾರಿಗೆ ಬರುವಕ್ಕಿಂತ ಮೊದಲಿಗೆ ಇದ್ದು ಆ ಕಾನೂನುಗಳ ಬಗ್ಗೆ ಆರ್ಟಿಕಲ್ 13 ಡೆಫಿನಿಷನ್ ಅನ್ನು ಕೊಡ್ತೈತಿ. ಆ 13 ಏನು ಹೇಳ್ತೈತಿಪ್ಪ ಅಂತಂದ್ರೆ 13 ಸಬ್ ಕ್ಲಾಸ್ 1 ಏನು ಹೇಳ್ತೈತಿ ಅಂತಂದ್ರೆ ಸಂವಿಧಾನ ಜಾರಿಯಾಗುವ ಮುಂಚಿನ ಕಾನೂನುಗಳಲ್ಲಿ ಏನಾಕೈತಿ ಅಂತಂದರೆ ಸಂವಿಧಾನ ಜಾರಿಯಾದ ನಂತರ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದ್ರೆ ಈ ಕಾನೂನುಗಳು. ಯಾವ ಕಾನೂನುಗಳು? 26/1/1950 ಮೊದಲಿರುವ ಕಾನೂನುಗಳು ಸಂವಿಧಾನದ ಭಾಗ 3ರಲ್ಲಿ ಹೇಳಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ಗಳನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ ಧಕ್ಕೆ ತರ್ತಿದ್ವು ಅಂತಂದರೆ ಆವಾಗ ಅವುಗಳನ್ನು ನಲ್ ಆ್ಯಂಡ್ ವೈಡ್ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಆರ್ಟಿಕಲ್ 13 ಸಬ್ ಕ್ಲಾಸ್ 1 ಇದು 13 ಸಬ್ ಕ್ಲಾಸ್ 1 ಹೇಳ್ತೈತಿ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಡಾಕ್ಟ್ರೈನ್ ಆಫ್ ಇಕ್ಲಿಪ್ಸ್ ಅಂತ ಕರಿತೀವಿ. ಡಾಕ್ಟ್ರೈನ್ ಆಫ್ ಇಕ್ಲಿಪ್ಸ್ ಅಂತಂದ್ರೆ ಗ್ರಹಣ ಸಿದ್ಧಾಂತ ಅಂತ ಕರಿತೀವಿ. ಯಾವ ಸಿದ್ಧಾಂತ? ಗ್ರಹಣ ಸಿದ್ಧಾಂತ. ಹಿಂಗಂದ್ರೆ ಏನು ಹೇಳ್ತೈತಿ ಕೇಳಿದ್ರೆ, ಈಗ ಇಲ್ಲಿ ಒಂದು ಕಾಯ್ದೆ ಐತಿ, ಆರ್ಟಿಕಲ್ ಯಾವುದೋ ಒಂದು ಕಾಯ್ದೆ ಐತಿ. ಆ ಕಾಯ್ದೆ ಏನು ಮಾಡ್ತಿತ್ತು ಅಂತಂದ್ರೆ ಹಳೇದದು. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ
ಕ್ರಿಮಿನಲೈಸ್ಡ್ ಟ್ರೈಬ್ಸ್ ಆ್ಯಕ್ಟ್ ಅಂತೇಳಿ ಬರ್ತೈತಿ. ಕ್ರಿಮಿನಲೈಸ್ಡ್ ಟ್ರೈಬ್ಸ್ ಆ್ಯಕ್ಟ್ 1871 ಇದನ್ನು ಬ್ರಿಟಿಷರು ಜಾರಿ ತೊಗೊಂಬಂದಿರ್ತಾರೆ. ಕ್ರಿಮಿನಲೈಸ್ಡ್ ಟ್ರೈಬ್ಸ್ ಆ್ಯಕ್ಟ್ ಈ ಟ್ರೈಬ್ದೊಳಗೆ ಯಾರಾದರೂ ಒಬ್ಬ ಏನಾದರೂ ಏನು ಕಳ್ಳತನ ಏನಾದರೂ ಮಾಡಿ ಸಿಕ್ಕಿಬಿದ್ದ ಅಂತಂದರೆ ಇಡೀ ಆ ಟ್ರೈಬನ್ನೇ ಇಡೀ ಆ ಬುಡಕಟ್ಟನ್ನು ಏನು ಮಾಡ್ತಿದ್ರು ಅಂತಂದರೆ ಕ್ರಿಮಿನಲೈಸ್ ಮಾಡ್ತಿದ್ರು. ಕ್ರಿಮಿನಲೈಸ್ ಹೆಂಗೆ ಮಾಡ್ತಿದ್ರು ಅಂತಂದ್ರೆ ಅವ್ರು ಎಲ್ಲಿ ತಿರುಗಾಡಕ್ಕೆ ಬರಲ್ಲಂಗೆ ರೆಸ್ಟ್ರಿಕ್ಷನ್ ಆಗ್ತಿದ್ರು. ಇದೇನು ಮಾಡ್ತಿತ್ತು ಅಂತಂದರೆ ಈಗ ತಂದಿರತಕ್ಕಂಥ ಅಥವಾ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಸಮಾನತೆ ಹಕ್ಕನ್ನು ಉಲ್ಲಂಘನೆ ಮಾಡ್ತಿತ್ತು. ಸಮಾನತೆ ಹಕ್ಕನ್ನು ಉಲ್ಲಂಘನೆ ಮಾಡ್ತಿತ್ತು, ಜೊತೆಗೆ ಸ್ವಾತಂತ್ರ್ಯದ ಹಕ್ಕನ್ನು ಉಲ್ಲಂಘನೆ ಮಾಡ್ತಿತ್ತು. ಆವಾಗ ಏನು ಮಾಡಿದ್ರು ಅಂತಂದರೆ ಈ ಕಾನೂನನ್ನು ರದ್ದುಗೊಳಿಸಿದರು. ಇದನ್ನು ನಾವೇನಂತ ಕರಿತೀವಿ ಅಂದರೆ ಡಾಕ್ಟ್ರೈನ್ ಆಫ್ ಇಕ್ಲಿಪ್ಸ್ ಅಂತ ಕರಿತೀವಿ. ಅಥವಾ ಆರ್ಟಿಕಲ್ 13 ಸಬ್ ಕ್ಲಾಸ್ 1 ಏನು ಹೇಳ್ತಾರೋ ಅಂತಂದರೆ ಸಂವಿಧಾನದ ಜಾರಿ ಆಗುವಕ್ಕಿಂತ ಮುಂಚೆ ಏನು ಕಾನೂನುಗಳಿದ್ವೋ ಆ ಕಾನೂನುಗಳಲ್ಲಿ ಯಾವುದಾದರೂ ಕಾನೂನುಗಳು ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದ್ರೆ ಅವುಗಳನ್ನು ನಲ್ ಆ್ಯಂಡ್ ವೈಡ್ ಅಂತ ಡಿಕ್ಲೇರ್ ಮಾಡಿರಿ ಅಂತ ಹೇಳಿ 13 ಸಬ್ ಕ್ಲಾಸ್ 1 ಹೇಳ್ತೈತಿ. ಆಮೇಲೆ ಮುಂದಿಂದು 13 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ನೋಡೋಣ. ಆರ್ಟಿಕಲ್ 13 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂತಂದ್ರೆ ಶಾಸಕಾಂಗ ಜಾರಿಗೆ ತಂದಿರುವ ಕಾನೂನುಗಳು ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದ್ದರೆ ಅದನ್ನು ನಾವು ನಲ್ ಆ್ಯಂಡ್ ವೈಡ್ ಅಂತೇಳಿ ಡಿಕ್ಲೇರ್ ಮಾಡಬೇಕು, ಅಸಿಂಧು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಹೇಳ್ತೈತಿ. ಯಾವುದು 13 ಸಬ್ ಕ್ಲಾಸ್ 2. ಅವ್ರು ತಂದಿರತಕ್ಕಂಥ ಕಾನೂನುಗಳಲ್ಲಿ ಅರ್ಧ ಕಾನೂನು ಮಾತ್ರ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರ್ತಿದ್ದಾರೆ. ಆ ಅರ್ಧ ಕಾನೂನನ್ನು ಮಾತ್ರ ಅಸಿಂಧುಗೊಳಿಸಬೇಕು, ಪೂರ್ಣ ಕಾನೂನಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬುಟ್ಟಿ ಒಳಗೆ ಮಾವಿನ ಹಣ್ಣು ಇರ್ತವೆ. ಈ ಎಷ್ಟೋ ಮಾವಿನ ಹಣ್ಣುಗಳೊಳಗೆ 1 ಅಥವಾ 2 ಕೆಟ್ಟಿದ್ರೆ ಅವ್ರನ್ನ ಮಾತ್ರ ತೆಗೆದು ಹೊರಗೆ ಉಗಿಬೇಕು, ಹೊರತಾಗಿ ಉಳಿದ ಮಾವಿನ ಬುಟ್ಟಿ ಎಲ್ಲ ಹಂಗೆ ಇಡಬೇಕು ಅಂತಂದ್ರೆ ಎಲ್ಲ ಸಂವಿಧಾನ ಜಾರಿಗೆ ತಂದಿರತಕ್ಕಂಥ ಕಾನೂನಿನಲ್ಲಿ ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಯಾವುದಾದ್ರೂ 1 ಅಥವಾ 2 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದ್ರೆ ಅವತ್ತನ್ನು ಮಾತ್ರ ನೀವು ನಲ್ ಆ್ಯಂಡ್ ವೈಡ್ ಮಾಡಿರಿ, ಉಳಿದದ್ದು ಏನಿರ್ತೈತಿ ಅವು ಹಂಗೆ ಇರಲಿ ಅಂತೇಳಿ ಹೇಳ್ತಿದ್ರು. ಯಾವುದು ಆರ್ಟಿಕಲ್ 13 ಸಬ್ ಕ್ಲಾಸ್ 2. ಇದನ್ನು ನಾವೇನೈತೆ ಕರಿತೀವಿ ಅಂತಂದ್ರೆ ಡಾಕ್ಟ್ರೈನ್ ಆಫ್ ಸೆವರಬಿಲಿಟಿ ಅಂತ. ಏನು ಡಾಕ್ಟ್ರೈನ್ ಆಫ್ ಸೆವರಬಿಲಿಟಿ ಅಂದರೆ ಕ್ಯಾನ್ಸರ್ ಆದಾಗ ಎಲ್ಲಿ ಕ್ಯಾನ್ಸರ್ ಆಗಿರ್ತೈತೋ ಅದನ್ನ ಅಷ್ಟೇ ತೆಗಿಬೇಕು, ಹೊರತಾಗಿ ಪೂರ ಮನುಷ್ಯನ ತೆಗಿಬಾರ್ದು ಅಂತ. ಅದಷ್ಟೇ ಅದರದ್ದು ಮಾತಿನ ಅರ್ಥ. ಹೌದಾ? ಡಾಕ್ಟ್ರೈನ್ ಆಫ್ ಸೆವರಬಿಲಿಟಿ ಅಂದರೆ ಉಳಿಸ್ಕೊಳ್ಳೋದು. ಏನು ಉಳಿಸ್ಕೊಳ್ಳೋದು ಅಂತಂದ್ರೆ ಯಾವುದು ಚಲೋ ಐತೋ ಅದನ್ನ ಉಳಿಸ್ಕೊಳ್ಳೋದು, ಯಾವುದು ಕೆಟ್ಟೈತೋ ಅದನ್ನ ತೆಗೆದೋಗೋದು, ಇಷ್ಟೇ. ಹೌದಾ? ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಡೆರೋಗೇಷನ್ ಆಫ್ ದಿ ಫಂಡಮೆಂಟಲ್ ರೈಟ್ ಟು ವಿಚ್ ಎಕ್ಸ್ಟೆಂಟ್ ಅಂದರೆ ಅವು ಯಾವ ಹಂತದವರೆಗೂ ಮೂಲಭೂತ ಹಕ್ಕುಗಳನ್ನು ಧಕ್ಕೆ ಮಾಡ್ತಾವೋ ಆ ಹಂತದವರೆಗೂ ಅವನ್ನ ಡೆಮಾಲಿಷ್ ಮಾಡಬೇಕೆ, ಹೊರತಾಗಿ ಆಲ್ ಟುಗೆದರ್ ಆಗಿ ನೀವು ಡೆಮಾಲಿಷ್ ಮಾಡಕ್ಕೆ ಬರೋದಿಲ್ಲ, ಅಥವಾ ಆಲ್ ಟುಗೆದರ್ ಆಗಿ ನೀವು ಸಸ್ಪೆಂಡ್ ಮಾಡಕ್ಕೆ ಬರೋದಿಲ್ಲ, ಅಥವಾ ಡಿಕ್ಲೇರ್ಡ್ ಆಸ್ ಅ ನಲ್ ಆ್ಯಂಡ್ ವೈಡ್ ಅಂತೇಳಿ ಅನ್ನಕ್ಕೆ ಬರೋದಿಲ್ಲ ಅಂತೇಳಿ. ಇದು ನೆನಪಿರಬೇಕು. ಆರ್ಟಿಕಲ್ 13 ಸಬ್ ಕ್ಲಾಸ್ 2ದಲ್ಲಿ ಕಾನೂನಿನ ಪದ ಪೋಸ್ಟ್ ಕಾನ್ಸ್ಟಿಟ್ಯೂಷನ್ಗೆ ಅಪ್ಲೈ ಆಕೈತಿ. ಪೋಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದರೆ ಕಾನ್ಸ್ಟಿಟ್ಯೂಷನ್ ಜಾರಿಗೆ ಬಂದ ನಂತರ, ಅಂದರೆ ಸಂವಿಧಾನ ಜಾರಿಗೆ ಬಂದ ನಂತರ, ದಿನಾಂಕ ಹೇಳಬೇಕು ಅಂತಂದರೆ 26/1/1950 ನಂತರ ಜಾರಿಗೆ ಬಂದ ಕಾನೂನುಗಳಿಗೆ ಅನ್ವಯ ಆಕೈತಿ. 13 ಸಬ್ ಕ್ಲಾಸ್ 1 ಅದು ಯಾವುದಕ್ಕೆ ಅನ್ವಯ ಆಗಿತ್ತು ಅಂತಂದ್ರೆ ಸಂವಿಧಾನ ಜಾರಿಗೆ ಬರುವ ಮುಂಚಿನ ಕಾನೂನುಗಳಿಗೆ ಅನ್ವಯ ಆಗಿತ್ತು. ಈಗ 13 ಸಬ್ ಕ್ಲಾಸ್ 2 ಯಾವುದಕ್ಕೆ ಅನ್ವಯ ಆಕೈತಿ ಅಂದರೆ ಸಂವಿಧಾನ ಜಾರಿಗೆ ಬಂದ ನಂತರ ಮಾಡಿರ್ತಕ್ಕಂಥ ಕಾನೂನುಗಳಿಗೆ ಅನ್ವಯ ಆಕೈತಿ. ಯಾವುದು? ಆರ್ಟಿಕಲ್ 13 ಸಬ್ ಕ್ಲಾಸ್ 2. ಆರ್ಟಿಕಲ್ 13 ಸಬ್ ಕ್ಲಾಸ್ 3 ಅದರೊಳಗಿಂದ ಒಂದು ಭಾಗ ಮತ್ತು ಯಾವುದಪ್ಪ ಅಂತಂದ್ರೆ ಸರ ಅವಾಗಿಂದ ಕಾನೂನು ಅಂತ ಹೇಳಕತ್ತೀರಿ, ಅದೇನೋ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮೊದಲಿನ ಕಾನೂನುಗಳು, ಆಮೇಲೆ ಸಂವಿಧಾನ ಜಾರಿಗೆ ಬಂದ ನಂತರದ ಕಾನೂನುಗಳು ಅಂತ ಹೇಳಕತ್ತೀರಿ. ಫಸ್ಟ್ ಕಾನೂನು ಅಂದ್ರೆ ಅರ್ಥ ಹೇಳ್ರಿ ಅಂತೇಳಿ ಕೇಳ್ಬೋದು. ನಾ ಏನು ಹೇಳಂಗಿಲ್ಲ ಇದನ್ನ. ಆರ್ಟಿಕಲ್ 13 ಸಬ್ ಕ್ಲಾಸ್ 3 ಅದರೊಳಗೆ ಅಂತಕ್ಕಂಥದ್ದು ಏನು ಹೇಳ್ತೈತಿ ಅಂತಂದ್ರೆ ಕಾನೂನು ಅಂದರೆ ಯಾವ್ಯಾವುದನ್ನು ಒಳಗೊಂಡಿರ್ತೈತಿ ಅನ್ನೋದನ್ನ ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಕಾನೂನು ಅಂದರೆ ಏನೇನನ್ನು ಒಳಗೊಂಡಿರ್ತೈತಿ. ಲಾ ಇನ್ಕ್ಲೂಡ್ಸ್ ಅಂತ ಬರೀತಾರೆ ಇಲ್ಲಿ. ಲಾ ಇನ್ಕ್ಲೂಡ್ಸ್ ಕಾನೂನು ಏನನ್ನ ಒಳಗೊಂಡಿರ್ತೈತಿ ಅಂತಂದ್ರೆ, ಒಂದನೇದ್ದು ಆರ್ಡಿನನ್ಸ್ ಅಂದರೆ ಸುಗ್ರೀವಾಜ್ಞೆ. ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಸುಗ್ರೀವಾಜ್ಞೆ, ಅರ್ಥ ಆಯ್ತಾ? ಈ ಸುಗ್ರೀವಾಜ್ಞೆ ಏನಾದರೂ ಫಂಡಮೆಂಟಲ್ ರೈಟ್ಸನ್ನು, ಮೂಲಭೂತ ಹಕ್ಕುಗಳನ್ನು ಪ್ರತಿಬಂಧಿಸ್ತಿತ್ತು ಅಂತಂದರೆ ಅದನ್ನೂ ಕೂಡ ನಲ್ ಆ್ಯಂಡ್ ವೈಡ್ ಅಂತ ಡಿಕ್ಲೇರ್ ಮಾಡುವ ಅಧಿಕಾರ, ಅಂದರೆ ನ್ಯಾಯಿಕ ವಿಮರ್ಶೆಯ ಅಧಿಕಾರ ಯಾರಿಗೈತಿ? ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ಗೆ ಐತಿ.
ಅಥವಾ ಫಸ್ಟ್ನೇದ್ದು ಲಾ ಒಳಗೆ ಏನು ಬರ್ತೈತಿ ಅಂದರೆ ಸುಗ್ರೀವಾಜ್ಞೆ ಬರ್ತೈತಿ, ಸರ್ಕಾರ ಹೊರಡಿಸಿರ್ತಕ್ಕಂಥ ಸುಗ್ರೀವಾಜ್ಞೆಗಳು. ಎರಡನೇದ್ದು ಆರ್ಡರ್, ಆದೇಶಗಳು. ಏನಾದರೂ ಆದೇಶ ಅಥವಾ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂಥ ಆದೇಶಗಳನ್ನು ಹೊರಡಿಸಿದ್ರು ಅಂತಂದರೆ ಗೆಜೆಟೆಡ್ ಅಂತ ಕರಿತೀವಿ, ಅವುಗಳನ್ನು ಹೊರಡಿಸಿದ್ರು ಅಂತಂದರೆ ಆ ಆದೇಶಗಳು ಏನಾದರೂ ಮೂಲಭೂತ ಹಕ್ಕುಗಳನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ ಅವಾಗೂ ಕೂಡ ನಲ್ ಆ್ಯಂಡ್ ವೈಡ್ ಮಾಡುವ ಅಧಿಕಾರ ಐತಿ. ಆಮೇಲೆ ಮೂರನೇದ್ದು ಬೈಲಾಸ್, ಅಂದ್ರೆ ಒಳಾಡಳಿತಕ್ಕೆ ಸಂಬಂಧಿಸಿರ್ತಕ್ಕಂಥ ನಿಯಮಗಳನ್ನು ಒಳ ನಿಯಮಗಳು ಅಂತ ಕರಿತೀವಿ, ಬೈಲಾಸ್. ಇವು ಕೂಡ ಏನಾದರೂ ಮೂಲಭೂತ ಹಕ್ಕುಗಳನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ ಅವಾಗೂ ಕೂಡ ನಲ್ ಆ್ಯಂಡ್ ವೈಡ್ ಮಾಡುವ ಅಧಿಕಾರ ಐತಿ. ಆಮೇಲೆ ನಾಲ್ಕನೇದು ಯಾವುದು ಅಂತಂದರೆ ರೂಲ್ಸ್, ನಿಯಮಗಳು. ಅದು ಒಳ ನಿಯಮ, ಇದು ನಿಯಮ. ಈ ನಿಯಮಗಳು ಅಂದರೆ ಸರ್ಕಾರ ತಂದಿರತಕ್ಕಂಥ ನಿಯಮಗಳು ಏನಾದರೂ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ ಅವಾಗೂ ಕೂಡ ಏನು ಮಾಡ್ಬೋದು, ಅವುಗಳನ್ನು ರದ್ದುಗೊಳಿಸ್ಬೋದು. ಆಮೇಲೆ ಐದನೇದು ನೋಟಿಫಿಕೇಷನ್ ಅಂದರೆ ಅಧಿಸೂಚನೆ. ಅಂದರೆ ಈಗ ಅಧಿಸೂಚನೆ ಅನ್ನತಕ್ಕಂಥ ವರ್ಡು ಕಾಂಪಿಟೇಟಿವ್ ಓದೋರಿಗೆಲ್ಲ ಗೊತ್ತಾಗಿರ್ತದೆ. ಯಾಕಂತಂದ್ರೆ ಅವ್ರು ಪದೇ ಹೇಳ್ತಿರ್ತಾರೆ KS ನೋಟಿಫಿಕೇಶನ್ ಬಂತನ, ಆಮೇಲೆ PSI ನೋಟಿಫಿಕೇಶನ್ ಬಂತನ ಅಂತ ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ. ನೋಟಿಫಿಕೇಶನ್ ಮೀನ್ಸ್ ಅಧಿಸೂಚನೆ. ಆ ಅಧಿಸೂಚನೆಯಲ್ಲಿಯೂ ಕೂಡ ಫಂಡಮೆಂಟಲ್ ರೈಟ್ಸನ್ನು ವೈಲೇಷನ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳಿದ್ದರೆ ಅಥವಾ ಪದಗಳಿದ್ದರೆ ಅಥವಾ ಸಂಬಂಧಿಸಿದಂತೆ ಅವು ಫಂಡಮೆಂಟಲ್ ರೈಟ್ಸನ್ನು ಧಿಕ್ಕರಿಸುತ್ತಿದ್ದರೆ ಅವಾಗೂ ಕೂಡ ನಾವೇನು ಮಾಡ್ಬೋದು, ಸುಪ್ರೀಂ ಕೋರ್ಟಿಗೆ ಅಥವಾ ಹೈಕೋರ್ಟಿಗೆ ನೇರವಾಗಿ ರಿಟ್ ಪಿಟಿಷನ್ ಮೂಲಕ ಸಂಪರ್ಕಿಸಿ ನಮ್ಮ ನ್ಯಾಯ ಅಥವಾ ಹಕ್ಕುಗಳನ್ನು ಪಡೆದುಕೊಳ್ಬೋದು. ನೋಟಿಫಿಕೇಷನ್ ಅಥವಾ ಈಗಾಗಲೇ ಜಾರಿಯಲ್ಲಿರುವ ಪದ್ಧತಿಗಳು, ಕಸ್ಟಮ್ಸ್ ಪದ್ಧತಿಗಳು ಏನಾದರೂ ಮೂಲಭೂತ ಹಕ್ಕುಗಳನ್ನು ವೈಲೇಟ್ ಮಾಡ್ತಿದ್ವು ಅಂತಂದರೆ, ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮಲ್ಲಿ ಶಬರಿಮಲೆ ಕೇಸ್ ಆಯಿತು. ಶಬರಿಮಲೆ ಕೇಸ್ನಲ್ಲಿ ಹೆಣ್ಣು ಮಕ್ಕಳಿಗೆ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳ್ತಿದ್ರು, ಹೌದಾ? ಆವಾಗ ಏನು ಮಾಡಿದ್ರು ಅಂತಂದರೆ ಸುಪ್ರೀಂ ಕೋರ್ಟದವರು ಇಲ್ಲ, ಅವರು ಸಮಾನತೆಯ ಹಕ್ಕಿನ ಉಲ್ಲಂಘನೆ ಆಕೈತಿ, ನೀವು ಅವ್ರಿಗೆ ಪರ್ಮಿಷನ್ ಕೊಡಬೇಕು ಅಂತ ಡೈರೆಕ್ಷನ್ ಮಾಡಿದ್ರು. ಈಗ ಅದನ್ನು ರಿವ್ಯೂ ಮಾಡೋಕ್ಕೆ ಮತ್ತೊಂದು ಬೆಂಚನ್ನು ರೆಡಿ ಮಾಡಾಕ್ತಾರೆ. ಆ ಮಾತಾರೆ ಬಟ್ ಕಸ್ಟಮ್ಸ್ ಕೂಡ, ಯಾಕಂತಂದ್ರೆ ತಲಾಂತರಗಳಿಂದ ನಡೆದು ಬಂದಿರತಕ್ಕಂಥ ಪದ್ಧತಿ ಅದು, ಹೆಣ್ಣು ಮಕ್ಕಳು ಶಬರಿಮಲೆಯಲ್ಲಿ ಹೋಗುವಂಗಿಲ್ಲ ಅಂತೇಳಿ, ಹೌದಾ? ಆ ಪದ್ಧತಿ ಯಾವ ಸರ್ಟನ್ ಏಜ್ದವರು ಅಂದರೆ ಕೆಲವು ಪ್ರಮಾಣೀಕೃತ ವಯಸ್ಸಿನವರು ಮಾತ್ರ ಒಳಗೆ ಹೋಗುವಂಗಿಲ್ಲ ಅಂತ, ಅದು ಸಮಾನತೆ ಅಧಿಕಾರದ ಹಕ್ಕಿನ ಉಲ್ಲಂಘನೆ ಆಕೈತಿ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟದವರು ಅದನ್ನು ನಲ್ ಆ್ಯಂಡ್ ವೈಡ್ ಅಂತೇಳಿ ಮಾಡಿದ್ರು. ಆ ಕಸ್ಟಮನ್ನು ನೆನಪಿರಬೇಕು. ಆಮೇಲೆ ಅದೇ ರೀತಿ ಹಿಜಾಬ್ ಕೂಡ ಹೈಕೋರ್ಟ್ದವರು ಅದನ್ನು ನಲ್ ಆ್ಯಂಡ್ ವೈಡ್ ಮಾಡಿದ್ರು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಈಗ ವಿಚಾರಣೆ ಹಂತದಲ್ಲಿ ಐತಿ, ನೆನಪಿರಬೇಕು. ಕಸ್ಟಮ್ಸ್ ಕೂಡ ಮೂಲಭೂತ ಹಕ್ಕುಗಳನ್ನು ವೈಲೇಟ್ ಮಾಡ್ತಿತ್ತು ಅಂತಂದರೆ ಅಥವಾ ಮೊಟಕುಗೊಳಿಸುತ್ತಿತ್ತು ಅಂತಂದರೆ ಅದನ್ನು ಕೂಡ ನಲ್ ಆ್ಯಂಡ್ ವೈಡ್ ಮಾಡುವ ಅಧಿಕಾರ, ನ್ಯಾಯಿಕ ವಿಮರ್ಶೆಯ ಅಧಿಕಾರ ಆರ್ಟಿಕಲ್ 13 ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗೆ ನೀಡಿದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ನ್ಯಾಯಿಕ ವಿಮರ್ಶೆಯ ಅಧಿಕಾರ ಯಾರ ವಿರುದ್ಧ ಕೊಟ್ಟೈತಿ ಅಂತ ಅನ್ನೋದು ವಿಶೇಷತೆ. ಏನಪ್ಪ ಅಂತಂದರೆ ನ್ಯಾಯಿಕ ವಿಮರ್ಶೆಯ ಅಧಿಕಾರ ಗೌರ್ಮೆಂಟದ ವಿರುದ್ಧ, ಸರ್ಕಾರದ ವಿರುದ್ಧ ಮಾತ್ರ ಇರ್ತೈತಿ. ಆಮೇಲೆ ಪ್ರೈವೇಟ್ ವ್ಯಕ್ತಿಯ ವಿರುದ್ಧ ಇರೋದಿಲ್ಲ. ನ್ಯಾಯಿಕ ವಿಮರ್ಶೆಯ ಅಧಿಕಾರ ಪ್ರೈವೇಟ್ ವ್ಯಕ್ತಿ ಅಂದರೆ ಖಾಸಗಿ ವ್ಯಕ್ತಿಯ ವಿರುದ್ಧ ಇರೋದಿಲ್ಲ, ಸರ್ಕಾರದ ವಿರುದ್ಧ ಮಾತ್ರ ಇರ್ತೈತಿ ಈ ಹಕ್ಕು, ನೆನಪಿರಬೇಕು. ಆರ್ಟಿಕಲ್ 13 ಸಬ್ ಕ್ಲಾಸ್ 3 ಅದರೊಳಗೆ ಮತ್ತು ಅಂತಕ್ಕಂಥ ಕಾನೂನಲ್ಲಿ ಏನು ನೋಡಿದ್ವಿ ಅಂತಂದರೆ ಯಾವ್ಯಾವು ಲಾ ಅಂತಕ್ಕಂಥ ಪದವನ್ನು ಒಳಗೊಂಡಿರ್ತಾವೆ ಅಂತೇಳಿ. ಅದರಲ್ಲಿ ಸುಗ್ರೀವಾಜ್ಞೆ ಆರ್ಡಿನೆನ್ಸು, ಆಮೇಲೆ ಆದೇಶ ಆರ್ಡರ್ಸು, ಒಳ ನಿಯಮಗಳು ಬೈಲಾಸು, ಆಮೇಲೆ ರೂಲ್ಸು, ನೋಟಿಫಿಕೇಷನ್ಸು, ಆಮೇಲೆ ಕಸ್ಟಮ್ಸು, ಇವೆಲ್ಲನೂ ಲಾ ಅಂತಕ್ಕಂಥ ಪದ ಒಳಗೊಂಡಿರ್ತೈತಿ. ಎಲ್ಲಿ? ಆರ್ಟಿಕಲ್ 13 ಸಬ್ ಕ್ಲಾಸ್ 3ರಲ್ಲಿ. ನೆನಪಿರಲಿ. ಇದೇನು ಹೇಳ್ತೈತಿ ಅಂತಂದ್ರೆ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮೊದಲು ಏನಾದರೂ ಕಾಂಪಿಟೇಟಿವ್ ಅಥಾರಿಟಿ ಮೂಲಕ ಅಂದರೆ ಸಮರ್ಥವಾಗಿರ್ತಕ್ಕಂಥ ಕಾಂಪಿಟೆಂಟ್ ಅಥಾರಿಟಿ, ಸಮರ್ಥವಾದ ಪ್ರಾಧಿಕಾರದ ಮೂಲಕ ಜಾರಿಗೆ ಬಂದಿರತಕ್ಕಂಥ ಕಾನೂನುಗಳು, ಸಮರ್ಥವಾಗಿರ್ತಕ್ಕಂಥ ಅಥಾರಿಟಿ ಕಾಂಪಿಟೆಂಟ್ ಅಥಾರಿಟಿ ಅಂತ ಕರಿತೀವಿ. ಅಂತಂದ್ರೆ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಕಾನೂನುಗಳು ಏನಾದರೂ ಮೂಲಭೂತ ಹಕ್ಕುಗಳನ್ನು ದಂಕೆ ಉಂಟು ಮಾಡ್ತಿದ್ವು ಅಂತಂದ್ರೆ ಅವುಗಳನ್ನು ಕೂಡ ನಲ್ ಆ್ಯಂಡ್ ವೈಡ್ ಮಾಡಬಹುದು ಅಂತೇಳಿ. ನಲ್ ಆ್ಯಂಡ್ ವೈಡ್, VOID ವೈಡ್ ಮಾಡ್ರಿ ಅಂತೇಳಿ ಮಾಡೋಕ್ಕೆ ಅಧಿಕಾರವನ್ನು ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟಿಗೆ ಯಾವುದು ಆರ್ಟಿಕಲ್ 13 ಕೊಟ್ಟಿರ್ತೈತಿ. ಇದನ್ನು ನ್ಯಾಯಿಕ ವಿಮರ್ಶೆ ಅಂತೇಳಿ ಕರಿತೀವಿ. ಇನ್ನು ಆರ್ಟಿಕಲ್ 13 ಸಬ್ ಕ್ಲಾಸ್ 4 ಒಂದು ಬರ್ತೈತಿ, ಅದೊಂದು ಕೊನೆಯದು. ಈ ಆರ್ಟಿಕಲ್ ಏನು ಹೇಳ್ತೈತಿ ಅಂತಂದ್ರೆ ಸಂವಿಧಾನದ ತಿದ್ದುಪಡಿ ಸಂವಿಧಾನದೊಳಗೆ ತಿದ್ದುಪಡಿ ಮಾಡೋಕ್ಕೊಂದು ಕಲಂ ಹೇಳ್ತೈತಿ, ಅಧಿಕಾರ ಕೊಡ್ತೈತಿ. ಸಂವಿಧಾನವನ್ನು ಆ ಕಲಂನ ಅಂಡರ್ದಲ್ಲೇ ತಿದ್ದುಪಡಿ ಮಾಡಬೇಕಂತೇಳಿ. ಆ ಕಲಂ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 368 368ರ ಅಡಿಯಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕೆ ಸಂಸತ್ತಿಗೆ ಪರ್ಮಿಷನನ್ನು ಕೊಡ್ತೈತಿ. ಯಾವುದು? ಆರ್ಟಿಕಲ್ 368, ಹೌದಾ?
ಈ 368ನ ಅಡಿಯಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದರೆ ಈ ತಿದ್ದುಪಡಿ ಕಾನೂನು ಆರ್ಟಿಕಲ್ 13ರ ಅಡಿಯಲ್ಲಿ ಕಾನೂನು ಎಂಬ ಪದದ ಅರ್ಥವನ್ನು ಒಳಗೊಳ್ಳುವುದಿಲ್ಲ. ಕಾನೂನು ಎಂಬ ಪದದ ಅರ್ಥವನ್ನು ಒಳಗೊಳ್ಳುವುದಿಲ್ಲ. ಡಸ್ ನಾಟ್ ಇನ್ಕ್ಲೂಡ್, ಒಳಗೊಳ್ಳುವುದಿಲ್ಲ. ಏನು? The laws brings under the Article 368 which makes the Constitution amended. Then that amendment laws cannot be included in Article 13 ಅಂಥೇಳಿ ಯಾವುದು ಆರ್ಟಿಕಲ್ 13 ಸಬ್ ಕ್ಲಾಸ್ 4 ಡಿಕ್ಲೇರ್ ಮಾಡ್ತೈತೆ. ಆರ್ಟಿಕಲ್ 13 ಸಬ್ ಕ್ಲಾಸ್ 4 ವಿಧಿ 13 ಅದರ ಉಪವಿಧಿ 4 ಏನು ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ 368ರ ಅಡಿಯಲ್ಲಿ ಅಥವಾ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಯಾವುದಾದ್ರೂ ಕಾನೂನನ್ನು ಜಾರಿಗೆ ತಗೊಂಬಂದಿದ್ರೆ ಆ ಕಾನೂನು ಅಥವಾ ತಿದ್ದುಪಡಿ ಕಾನೂನು ಆರ್ಟಿಕಲ್ 13ರ ಅಡಿಯಲ್ಲಿ ಕಾನೂನು ಎಂಬ ಪದವನ್ನು ಒಳಗೊಳ್ಳುವುದಿಲ್ಲ ಅಥವಾ ಕಾನೂನು ಎಂಬ ಪದದ ಅರ್ಥವನ್ನು ಹೊಂದುವುದಿಲ್ಲ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 13 ಸಬ್ ಕ್ಲಾಸ್ 4ರಲ್ಲಿ ಹೇಳಿದರು. ಇಲ್ಲಿ ಹಿಡ್ದೇ ಸ್ಟಾರ್ಟ್ ಏನಪ್ಪ ಅಂತಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎವಲ್ಯೂಷನ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಹಿಡ್ದ ಸ್ಟಾರ್ಟ್ ಆಕೈತಿ. ಏನಂತಂದ್ರೆ ಈ ಕಾನೂನು ಅಂತಕ್ಕಂಥ ಪದವನ್ನು ಡಿಫೈನ್ ಮಾಡ್ಕೋತ ಹೋಗ್ತಾರೆ. ಇಲ್ಲಿ ಕೇಸ್ಗಳು ಬರ್ತವೆ. ಶಂಕರಿ ಪ್ರಸಾದ್ ಕೇಸು, ಸಜ್ಜನ್ ಸಿಂಗ್ ಕೇಸು, ಬೇಲಾ ಬೆನರ್ಜಿ ಕೇಸು, ಆಮೇಲೆ ಗೋಲಕ್ನಾಥ್ ಕೇಸು, ಲಾಸ್ಟಿಗೆ ಕೇಶವಾನಂದ ಭಾರತಿ ಕೇಸು. ಅಲ್ಲಿವರೆಗೂ ಕೂಡ ಕೇಸ್ಗಳ ಆಧಾರದ ಮೇಲೆ ಏನು ಮಾಡ್ಕೋತ ಹೋಗ್ತಾರೆ ಅಂದರೆ ಡೆಫಿನಿಷನ್ ಆಫ್ ದಿ ಲಾಸ್ ಅಂತೇಳಿ ಡಿಫೈನ್ ಮಾಡ್ಕೋವಂತ ಹೋಗ್ತಾರೆ. ಮುಂದೆ ಬಂದು ಅದೇನು ಮಾಡ್ತೈತಿ ಅಂತಂದ್ರೆ ಒಂದು ಡಾಕ್ಟ್ರೈನ್ಗೆ ಹಾದಿ ಮಾಡಿಕೊಡ್ತೈತಿ, ಒಂದು ಸಿದ್ಧಾಂತಕ್ಕೆ ಹಾದಿ ಮಾಡಿಕೊಡ್ತೈತಿ. ಆ ಸಿದ್ಧಾಂತ ಯಾವುದು ಅಂತಂದ್ರೆ ಬೇಸಿಕ್ ಸ್ಟ್ರಕ್ಚರ್, ಮೂಲಭೂತ ಸಂರಚನೆಗೆ ಹಾದಿ ಮಾಡಿಕೊಡ್ತೈತಿ. ಯಾವುದು? ದಿಸ್ ಈಸ್ ದ ಟಸಲ್ ಬಿಟ್ವೀನ್ ದಿ ಪಾರ್ಲಿಮೆಂಟ್ ಆ್ಯಂಡ್ ದಿ ಜುಡಿಷಿಯರಿ. ಈ ಜುಡಿಷಿಯರಿ ಮತ್ತು ಸಂಸತ್ತಿನ ನಡುಬೇಕಾಗಿರ್ತಕ್ಕಂಥ ಜಗಳಗಳು ಏನಕ್ಕವಪ್ಪ ಅಂತಂದ್ರೆ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೆ ಹಾದಿ ಮಾಡಿಕೊಡ್ತವೆ. ಅವ್ಯಾವು ಅನ್ನೋದನ್ನು ನೋಡೋಣ. ಈ ಕೇಸ್ನಲ್ಲಿ ಏನಾಗಿರ್ತೈತಿ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ 1951ರಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಕಾನೂನು ಎಂಬ ಪದದ ಅರ್ಥ ವಿವರಣೆಗಾಗಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗ್ತಿದ್ದು. ಯಾವುದಕ್ಕೆ? ಕಾನೂನು ಎಂಬ ಪದದ ಅರ್ಥ ವಿವರಣೆಗಾಗಿ. ಇಲ್ಲಿ ಏನಾಗಿರ್ತೈತಿ ಅಂದರೆ ಶಂಕರಿ ಪ್ರಸಾದ್ ಅವರು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1 ಅಂದರೆ ಸಂವಿಧಾನ ತಿದ್ದುಪಡಿ 1ರ ವಿರುದ್ಧ ಏನು ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಅಲ್ಲಿ ಏನಾಗಿರ್ತೈತಿ ಅಂದರೆ ಶೆಡ್ಯೂಲ್ 9 ಜಾರಿಗೆ ತೊಗೊಂಬರ್ತಾರೆ. ಶೆಡ್ಯೂಲ್ 9 ಜಾರಿಗೆ ತೊಗೊಂಬಂದು ಅದನ್ನು ಜುಡಿಷಿಯಲ್ ರಿವ್ಯೂದಿಂದ ಹೊರಗಿಡ್ತಾರೆ. ನ್ಯಾಯಿಕ ವಿಮರ್ಶೆಯಿಂದ ಹೊರಗಿಡ್ತಾರೆ. ಇದ್ರ ವಿರುದ್ಧ ಏನು ಮಾಡ್ತಾರೋ ಅಂತಂದ್ರೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಏನಂತೇಳಿ ಅವ್ರದ್ದು ವರ್ಷನಪ್ಪ ಅಂತಂದ್ರೆ ಸಂವಿಧಾನ ತಿದ್ದುಪಡಿ ಕಾನೂನು ಕೂಡ ಆರ್ಟಿಕಲ್ 13ರ ಅಡಿಯಲ್ಲಿ ಹೇಳಿದ ಆರ್ಟಿಕಲ್ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಹೇಳಿದ ಕಾನೂನು ಎಂಬ ಪದವನ್ನು ಒಳಗೊಳ್ತೈತಿ. ಹೀಗಾಗಿ ಈ ಕಾನೂನು ಏನು ಮಾಡಕತೈತಿ ಅಂದರೆ ನಮ್ಮ ಫಂಡಮೆಂಟಲ್ ರೈಟ್ಸನ್ನು ವೈಲೇಟ್ ಮಾಡಕತೈತಿ. ಹಕ್ಕು ಚ್ಯುತಿ ಉಂಟು ಮಾಡಕತೈತಿ. ಅದಕ್ಕೆ ಇದನ್ನು ನಲ್ ಆ್ಯಂಡ್ ವೈಡ್ ಅಂತೇಳಿ ಡಿಕ್ಲೇರ್ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಏನಿವ್ರ ವರ್ಷನ ಶೆಡ್ಯೂಲ್ 9 ಏನು ಮಾಡಿರ್ತಾರೋ ಅಂತಂದ್ರೆ ಇಂಪ್ಲೀಡ್ ಮಾಡ್ತಾರೆ. ಯಾವುದಕ್ಕೆ? ಸಂವಿಧಾನಕ್ಕೆ ಅನುಸೂಚಿ 9 ಆ್ಯಡ್ ಮಾಡ್ತಾರೆ. ಫಸ್ಟ್ ತಿದ್ದುಪಡಿ ಕಾಯ್ದೆಯ ಮೂಲಕ, ಸಂವಿಧಾನ ತಿದ್ದುಪಡಿ ಕಾಯ್ದೆ 1 ಇದರ ಮೂಲಕ ಫಸ್ಟ್ ತಿದ್ದುಪಡಿ ಮೂಲಕ ಅದನ್ನು ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡೋದ್ರ ಜೊತೆಗೆ ಏನು ಮಾಡ್ತಾರೋ ಅಂತಂದರೆ ಆರ್ಟಿಕಲ್ 15, 16ಕ್ಕೂ ಕೆಲವೊಂದಿಷ್ಟು ತಿದ್ದುಪಡಿ ತೊಗೊಂಡ್ಬರ್ತಾರೆ. ಇವು ಏನು ಮಾಡ್ತಿರ್ತಾವೆ ಅಂತಂದ್ರೆ ಸಮಾನತೆ ಹಕ್ಕುಗಳನ್ನು ವೈಲೇಟ್ ಮಾಡ್ತಿರ್ತವೆ. ಅವಾಗ ಏನು ಮಾಡಿದ್ರು ಅಂತಂದ್ರೆ ಇವರು ಸುಪ್ರೀಂ ಕೋರ್ಟಿಗೆ ಹೋದರು. ಅವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದ್ರೆ ತಿದ್ದುಪಡಿ ಕಾನೂನು ಆರ್ಟಿಕಲ್ 13ರಲ್ಲಿ ಹೇಳಿರ್ತಕ್ಕಂಥ ಕಾನೂನಿಗೆ ಡಿಫ್ರೆಂಟ್ ಐತಿ, ಬೇರೆ ಬೇರೆ. ಆರ್ಟಿಕಲ್ 368ರ ಅಡಿಯಲ್ಲಿ ತಂದಿರತಕ್ಕಂಥ ಕಾನೂನು 13 ಸಬ್ ಕ್ಲಾಸ್ 2ರಲ್ಲಿ ಇರ್ತಕ್ಕಂಥ ಕಾನೂನಿಗಿಂತ ಹೆಚ್ಚಿನದ್ದು. ಅದಕ್ಕೆ ಈ ಕಾನೂನೇ ಬೇರೆ, ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಮೇಲೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದ್ದು ಅವರು ಸಂಸತ್ತು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅಂಥೇಳಿ ಜಜ್ಮೆಂಟ್ ಬರ್ತೈತಿ. ಅಂದರೆ ಇಲ್ಲಿ ಏನು ಮಾಡ್ತಾರೋ ಅಂತಂದ್ರೆ ಆರ್ಟಿಕಲ್ 368 ದೊಡ್ಡದಾಕೈತಿ. ಯಾವುದರಲ್ಲಿ? ಆರ್ಟಿಕಲ್ 13 ಹೋಲಿಸಿದ್ರೆ ಆರ್ಟಿಕಲ್ನ 368ನ ವ್ಯಾಪ್ತಿ ಭಾಳ ದೊಡ್ಡದಾಗ್ತೈತಿ. ಕಾನೂನು ಎಂಬ ವ್ಯಾಪ್ತಿ 368ಗೆ ದೊಡ್ಡದಾಗ್ತೈತಿ. ಅವಾಗ ಇಲ್ಲಿ ಪಾರ್ಲಿಮೆಂಟ್ ಸುಪ್ರಿಮೇಸಿ ಅಂತೇಳಿ ಬರ್ತೈತಿ. ಸಂಸತ್ತಿನ ಶ್ರೇಷ್ಠತೆ, ಪಾರ್ಲಿಮೆಂಟರಿ ಸುಪ್ರಿಮೇಸಿ ಅಂತೇಳಿ
ಸಂಸತ್ತಿನ ಶ್ರೇಷ್ಠತೆ ಅಂತಕ್ಕಂಥ ಪದ ವ್ಯಾಖ್ಯಾನವನ್ನು ಮಾಡ್ತಾರೆ. ಏನಂದ್ರೆ ಸಂಸತ್ತು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಯಾವುದೇ ಕಲಮಗಳನ್ನು ತಿದ್ದುಪಡಿ ಮಾಡಬಹುದು, ಇನ್ಕ್ಲೂಡಿಂಗ್ ಫಂಡಮೆಂಟಲ್ ರೈಟ್ಸ್, ಏನು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅಂತೇಳಿ ಶಂಕರಿ ಪ್ರಸಾದ್ ಕೇಸ್ನೊಳಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಏನು ಆರ್ಟಿಕಲ್ 368ನಲ್ಲಿ ಅಡಿಯಲ್ಲಿ ತಂದಿರತಕ್ಕಂಥ ಲಾ ಅಂತಕ್ಕಂಥದ್ದು ಆರ್ಟಿಕಲ್ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಇರ್ತಕ್ಕಂಥ ಲಾಗೆ ಡಿಫ್ರೆಂಟು, ಬೇರೆ ಬೇರೆ. ಹೀಗಾಗಿ ಆರ್ಟಿಕಲ್ 13 ಸಬ್ ಕ್ಲಾಸ್ 2 ಅಂಡರ್ದಲ್ಲಿ ಲಾ ಅಂತಕ್ಕಂಥ ಪದ 368ರ ಅಡಿಯಲ್ಲಿ ತಂದಿರತಕ್ಕಂಥ ತಿದ್ದುಪಡಿಯನ್ನು ಒಳಗೊಳ್ಳೋದಿಲ್ಲ ಅಂತೇಳಿ ಜಜ್ಮೆಂಟ್ ಬರ್ತೈತಿ. ಇದು ಶಂಕರಿ ಪ್ರಸಾದ್ ಕೇಸ್. ಇದಾದ ನಂತರ ಗೋಲಕ್ನಾಥ್ ಕೇಸ್ ಬರ್ತೈತಿ. ಗೋಲಕ್ನಾಥ್ ಕೇಸ್ನಲ್ಲಿ ಇದರ ವಿರುದ್ಧ ಜಜ್ಮೆಂಟ್ ಬರ್ತೈತಿ. ಗೋಲಕ್ನಾಥ್ ಕೇಸ್ನಲ್ಲಿ ಏನಾಗಿರ್ತೈತಿ ಅಂತಂದ್ರೆ ಇವರು ಪಂಜಾಬ್ದವ್ರು ಗೋಲಕ್ನಾಥ್ ಬ್ರದರ್ಸ್ ಅಂತೇಳಿ ಇಬ್ಬರು ಮಂದಿ ಇರ್ತಾರೆ. ಇವ್ರು ಏನು ಮಾಡ್ತಾರೆ ಅಂದ್ರೆ ಇವ್ರನ್ನೊಂದು 500-600 ಎಕರೆ ಆಸ್ತಿ ಇರ್ತೈತಿ. ಅಲ್ಲಿ ಒಂದು ಪಂಜಾಬ್ನೊಳಗೆ ಆ್ಯಕ್ಟ್ ಬರ್ತೈತಿ, ಪಂಜಾಬ್ ಸೆಕ್ಯೂರ್ಸ್ ಆ್ಯಂಡ್ ಲ್ಯಾಂಡ್ ಅಕ್ವಿಜೇಷನ್ ಆ್ಯಕ್ಟ್ 1953 ಅಂತೇಳಿ. ಏನದು ಸೆಕ್ಯೂರ್ಸ್ ಆ್ಯಂಡ್ ಲ್ಯಾಂಡ್ ಅಕ್ವಿಜೇಷನ್ ಆ್ಯಕ್ಟ್ ಅಂತೇಳಿ ಪಂಜಾಬ್ದೊಳಗೆ ಬರ್ತೈತಿ. ಅದು 1953 ಬರ್ತೈತಿ. ಆ ಆ್ಯಕ್ಟ್ ಪ್ರಕಾರ ಇವ್ರ ಆಸ್ತಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿರ್ತಾರೆ, ಕಸಿದುಕೊಳ್ತಿರ್ತಾರೆ. ಇವ್ರು ಏನು ಮಾಡಿದ್ರು ಅಂತಂದ್ರೆ ಆಸ್ತಿಯ ಹಕ್ಕು ನಮ್ಮ ಮೂಲಭೂತ ಹಕ್ಕು, ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು, ಅದಕ್ಕೆ ನಮ್ಮ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡಿರಿ ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋದರು. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದ್ರೆ ಅವ್ರದ್ದು ಅದೇ ವರ್ಷನ್, ಗೌರ್ಮೆಂಟದ ವರ್ಷನ್ ಏನಪ್ಪ ಅಂತಂದ್ರೆ ಆರ್ಟಿಕಲ್ 368 ಅಂಡರ್ದೊಳಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾನೂನು, ಆರ್ಟಿಕಲ್ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಹೇಳಿರ್ತಕ್ಕಂಥ ಕಾನೂನು ಬೇರೆ ಬೇರೆ, ಇದಕ್ಕೆ ಸಂಬಂಧ ಇಲ್ಲ, ಹೀಗಾಗಿ ನಾವು ತಿದ್ದುಪಡಿ ಮಾಡಬಹುದು ಅಂತೇಳಿ ಗೌರ್ಮೆಂಟ್ ವರ್ಷನ್ ಆಗಿತ್ತು. ಆದರೆ ಇಲ್ಲಿ ಸುಪ್ರೀಂ ಕೋರ್ಟು ತನ್ನ ಮೊದಲಿನ ಜಜ್ಮೆಂಟನ್ನು ರಿವರ್ಸ್ ಮಾಡಿತು, ಅಂದರೆ ಮರುಪರಿಶೀಲನೆ ಮಾಡಿ ಅದರ ವಿರುದ್ಧ ಆಗಿರ್ತಕ್ಕಂಥ ಡಿಕ್ರಿಯನ್ನು ಜಾರಿ ಮಾಡಿತು. ಏನಪ್ಪ ಅಂತಂದ್ರೆ ಆರ್ಟಿಕಲ್ 368 ಅಂಡರ್ದಲ್ಲಿ ತಂದಿರತಕ್ಕಂಥ ತಿದ್ದುಪಡಿ ಕಾನೂನು ಕೂಡ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಹೇಳಿದ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಹೇಳಿದ ಕಾನೂನಿನ ಅರ್ಥವನ್ನೇ ಒಳಗೊಳ್ತೈತಿ, ಹೊರತಾಗಿ ಬೇರೆ ಏನೂ ಇಲ್ಲ. ಹೀಗಾಗಿ ನೀವು ಈಗ ತಂದಿರತಕ್ಕಂಥ ತಿದ್ದುಪಡಿ ಕಾನೂನು ಕೂಡ ಭಾರತದ ಸಂವಿಧಾನದ ಕಲಂ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿನೇ ಬರ್ತೈತಿ. ಹೀಗಾಗಿ ಸಂಸತ್ತು ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮೊಟಕುಗೊಳಿಸುವ ಅಧಿಕಾರವನ್ನು ಕಳೆದುಕೊಳ್ತೈತಿ ಅಂತೇಳಿ. ಅಂದ್ರೆ ಇಲ್ಲಿಗೆ ಏನು ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟ್ದವರು ಸಂಸತ್ತಿನ ಮೇಲೆ ಪ್ರತಿಬಂಧ ಹೇರ್ತಾರೆ. ಇಲ್ಲಿ ಏನಾಗಿತ್ತು, ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಏನಾಗಿತ್ತು ಅಂತಂದ್ರೆ ಪಾರ್ಲಿಮೆಂಟ್ ಸುಪ್ರಿಮೇಸಿ ಅಂತೇಳಿ ಆಗಿತ್ತು. ಅಂದ್ರೆ ಪಾರ್ಲಿಮೆಂಟ್ ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ, ಪಾರ್ಲಿಮೆಂಟ್ ಸುಪ್ರಿಮೇಸಿ ಅಂತೇಳಿ. ಅದು ಇಂಗ್ಲೆಂಡಿನ ಪಾರ್ಲಿಮೆಂಟಿಗೆ ಸಂಬಂಧಿಸಿದಂತೆ ಒಂದು ವಾರ್ಡನ್ನು ಹೇಳ್ತಾರೆ, ಪಾರ್ಲಿಮೆಂಟ್ ಏನು ಬೇಕಾದ್ರೂ ಮಾಡಬಹುದು, ಅವು ಅಪ್ಪನ ಒಂದನ್ನು ಬಿಟ್ಟು ಅಂತೇಳಿ. ಹೌದಾ, ಇಲ್ಲಿ ಅದೇ ರೀತಿ ಪವರನ್ನು ಕೊಟ್ಬಿಟ್ಟಿತ್ತು. ಯಾಕಂತಂದ್ರೆ ಹಕ್ಕುಗಳನ್ನೇ ತಿದ್ದುಪಡಿ ಮಾಡುವ ಅಧಿಕಾರ 1951ರ ಶಂಕರಿ ಪ್ರಸಾದ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ಬಿಟ್ಟಿತ್ತು. ಆರ್ಟಿಕಲ್ 368 ಬೇರೆ, ಆರ್ಟಿಕಲ್ 13 ಸಬ್ ಕ್ಲಾಸ್ 2 ಬೇರೆ, ಅಲ್ಲಿರ್ತಕ್ಕಂಥ ಕಾನೂನು ಬೇರೆ, ಇಲ್ಲಿರ್ತಕ್ಕಂಥ ಕಾನೂನು ಬೇರೆ, ಅದಕ್ಕೂ ಏನು ಸಂಬಂಧ ಇಲ್ಲ. ಆರ್ಟಿಕಲ್ 368ಗೆ ಭಾಳ ದೊಡ್ಡ ಅಧಿಕಾರ ಐತಿ. ಅದೇನಪ್ಪ ಅಂತಂದ್ರೆ ಭಾರತದ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು, ಅದು ನೀವು ಕೇಳಕ್ಕೆ ಬರೋದಿಲ್ಲ, ಆನ್ ದ ಬೇಸಿಸ್ ಆಫ್ ದಿ ಜುಡಿಷಿಯಲ್ ರಿವಿವಿಸಮ್ ಅಂತೇಳಿ ಹೇಳಿದ್ರು ಅವರು. ಆದರೆ ಗೋಲಕ್ನಾಥ್ ಕೇಸ್ನಲ್ಲಿ ಪಲ್ಟಿ ಮಾಡಿದ್ರು. ಏನು ಪಲ್ಟಿ ಮಾಡಿದ್ರು, ಆರ್ಟಿಕಲ್ 368ರ ಅಡಿಯಲ್ಲಿ ತಂದಿರತಕ್ಕಂಥ ತಿದ್ದುಪಡಿ ಕಾನೂನುಗಳು ಕೂಡ ಆರ್ಟಿಕಲ್ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿ ಹೇಳಿರ್ತಕ್ಕಂಥ ಕಾನೂನಿನ ಪದದ ಅರ್ಥವನ್ನೇ ಹೊಂದುತ್ತಾವು ಅಂತೇಳಿ ಗೋಲಕ್ನಾಥ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟು ಜಜ್ಮೆಂಟ್ ಕೊಡ್ತು. ಆಮೇಲೆ ಇಲ್ಲಿ ಏನು ಮಾಡಿತು ಅಂತಂದ್ರೆ ನೀವು ಮೊದಲಿನಿಂದ ಅಪ್ಲೈ ಆಗ್ತಕ್ಕಂಥ ಕಾನೂನನ್ನು ಪ್ರತಿಬಂಧಿಸ್ತು. ಅಂತಂದ್ರೆ ಈ ಹಿಂದೆ ಏನಾದರೂ ನಡೆದು ಹೋಗಿತ್ತು ಅಂತಂದ್ರೆ, ನಿಮ್ಮ ಮೂಲಭೂತ ಹಕ್ಕುಗಳನ್ನು ಕಳ್ಕೊಂಡಿದ್ರಿ ಅಂತಂದ್ರೆ, ಆಸ್ತಿಗಳನ್ನು ಕಳ್ಕೊಂಡಿದ್ರಿ ಅಂತಂದ್ರೆ ಅದು ಹೋಗೇ ಬಿಡ್ತು. ಅದನ್ನು ನೀವು ಮರಳಿ ಪಡ್ಕೊಳಕ್ಕೆ ಬರಂಗಿಲ್ಲ. ಇದ್ರ ಮುಂದೆ ಗೋಲಕ್ನಾಥ್ ಕೇಸ್ನಿಂದ ಮುಂದೆ ಏನು ಮಾಡ್ತು ಅಂತಂದ್ರೆ, ಇನ್ನು ಮುಂದೆ ಏನಾದರೂ ಆಸ್ತಿಗಳನ್ನು ಕಳ್ಕೊಳಕತ್ತಿದ್ರಿ ಅಂತಂದ್ರೆ ಇನ್ನು ಮುಂದಿನ ಹಿಡಿದ ಅದು ಅಪ್ಲೈ ಆಕೈತಿ. ಈ ಜಜ್ಮೆಂಟು ಮುಂದಿನಿಂದ ರೆಟ್ರೋಸ್ಪೆಕ್ಟಿವ್ ಅಂತೇಳಿ, ಅಂದರೆ ರೆಟ್ರೋಸ್ಪೆಕ್ಟಿವ್ ಇದು ಅಪ್ಲೈ ಆಗಂಗಿಲ್ಲ ಜಜ್ಮೆಂಟು, ಇನ್ನು ಮುಂದಿನಿಂದ ಅಪ್ಲೈ ಆಕೈತಿ ಅಂತ ಹೇಳಿರೋರು. ಯಾವುದು ಗೋಲಕ್ನಾಥ್ ಕೇಸ್ನಲ್ಲಿ. ಈ ಕೇಸ್ ಯಾವುದಪ್ಪ ಅಂತಂದ್ರೆ ಕೇಶವಾನಂದ ಭಾರತಿ ಕೇಸ್. ಯಾವ ಕೇಸ್ ಇದು? ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ಕೇರಳ ಗೌರ್ಮೆಂಟ್ ಅಂತ. ಕೇರಳ ಗೌರ್ಮೆಂಟ್ ಇಲ್ಲಿ ಏನಾಗಿತ್ತು ಅಂತಂದ್ರೆ, ಕೇರಳ ಗೌರ್ಮೆಂಟ್ದವರು ಒಂದು ಲ್ಯಾಂಡ್ ರಿಫಾರ್ಮ್ಸ್ ಕಾಯ್ದೆಯನ್ನು ತೊಗೊಂಬಂದು ಈ ಶಂಕರಾಚಾರ್ಯ ಮಠದಲ್ಲಿರ್ತಕ್ಕಂಥ ಆಸ್ತಿಗಳನ್ನ ಬಡವರಿಗೆ ಹಂಚ್ತಿರ್ತಾರೆ. ಆವಾಗ ಶಂಕರಾಚಾರ್ಯ ಮಠದ ಪೀಠಾಧಿಪತಿಗಳು ಯಾರಾಗಿದ್ರು ಅಂತಂದ್ರೆ ಕೇಶವಾನಂದ ಭಾರತಿ ಸ್ವಾಮಿಗಳಾಗಿದ್ರು. ಇವ್ರು ಏನು ಮಾಡಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ.
ಇದಕ್ಕಿಂತ ಮೊದಲು ಏನಾಗಿತ್ತು ಅಂತಂದ್ರೆ ಗೋಲಕ್ನಾಥ್ ಕೇಸ್ನಲ್ಲಿ ಆರ್ಟಿಕಲ್ 13 ಅಡಿಯಲ್ಲಿ ಆರ್ಟಿಕಲ್ 368 ಕಾನೂನು ಪದವನ್ನು ಒಳಗೊಳ್ತೈತಿ ಅಂತ ಹೇಳಿದರು. ಆವಾಗ ಏನು ಮಾಡಿದ್ರು ಅಂತಂದ್ರೆ ಸಂಸತ್ತು ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 24 ಜಾರಿಗೊಳಿಸುವ ಮೂಲಕ, ಅಂದರೆ ಸಂವಿಧಾನದ 24ನೇ ತಿದ್ದುಪಡಿಯ ಮೂಲಕ ಈ ಗೋಲಕ್ನಾಥ್ನಲ್ಲಿ ಹೇಳಿರ್ತಕ್ಕಂಥ ಜಜ್ಮೆಂಟನ್ನು ರಿವರ್ಸ್ ಮಾಡಿದ್ರು. ಏನಂತೇಳಿ, ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವು ನ್ಯಾಯಿಕ ವಿಮರ್ಶೆಯಿಂದ ಹೊರಗಿರ್ತೈತಿ ಅಂತ ಹೇಳಿದ್ರು ಅವರು. ಆಮೇಲೆ ಆಗಲೇ ನೋಡಿದಿಲ್ಲ 13 ಸಬ್ ಕ್ಲಾಸ್ 4 ಏನು ಹೇಳಿತ್ತು ಅಂತಂದ್ರೆ, ಸಂವಿಧಾನವನ್ನು ಆರ್ಟಿಕಲ್ 13 ಸಬ್ ಕ್ಲಾಸ್ 4ರಲ್ಲಿ ಏನು ನೋಡಿದ್ವಿ ಅಂತಂದ್ರೆ 368ರ ಅಡಿಯಲ್ಲಿ ತಂದ ತಿದ್ದುಪಡಿಗಳು ಯಾವುದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳು ಏನಪ್ಪ ಅಂತಂದ್ರೆ 13 ಸಬ್ ಕ್ಲಾಸ್ 2ರ ಅಡಿಯಲ್ಲಿನ ಕಾನೂನು ಎಂಬ ಪದದ ಅರ್ಥವನ್ನು ಹೊಂದಿರೋದಿಲ್ಲ ಅಂತೇಳಿ ಆರ್ಟಿಕಲ್ 13 ಸಬ್ ಕ್ಲಾಸ್ 4ರಲ್ಲಿ ಹೇಳ್ತೈತಿ. ಇದನ್ನ ಏನು ಮಾಡಿದ್ರು ಅಂತಂದ್ರೆ ಗೋಲಕ್ನಾಥ್ ಕೇಸನ್ನು ರಿವರ್ಸ್ ಮಾಡುವ ಸಲುವಾಗಿ ಈ ಸೆಕ್ಷನನ್ನು 13ಕ್ಕೆ ಸೇರ್ಪಡೆ ಮಾಡಿದರು. 13 ಸಬ್ ಕ್ಲಾಸ್ 4 ಅಂತೇಳಿ ಸೇರ್ಪಡೆ ಮಾಡಿದರು. ಇದರ ಪ್ರಕಾರ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಮಾಡ್ಕೋತಾ ಸೆಕ್ಷನ್ 9ಕ್ಕೆ ಶೆಡ್ಯೂಲ್ 9ಕ್ಕೆ ಸೇರ್ಪಡೆ ಮಾಡ್ಕೋತಾ ಬರ್ತಾರೆ. ಶೆಡ್ಯೂಲ್ 9 ಏನು ಹೇಳ್ತೈತಿ ಅಂತಂದ್ರೆ ನ್ಯಾಯಿಕ ವಿಮರ್ಶೆಯಿಂದ ಹೊರಗೆ, ಅದರಲ್ಲಿ ಸೇರಿಸಿರ್ತಕ್ಕಂಥ ಕಾಯ್ದೆ ಕಾನೂನುಗಳು ನ್ಯಾಯಿಕ ವಿಮರ್ಶೆಯಿಂದ ಹೊರಗೆ ಇರ್ತಾವೆ ಅಂತೇಳಿ ಶೆಡ್ಯೂಲ್ 9 ಹೇಳ್ತೈತಿ. ಹಾಗೆ ಕೇರಳ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಕೂಡ ಇಲ್ಲೇ ತೊಗೊಂಬಂದರು, ಎಲ್ಲಿ ಶೆಡ್ಯೂಲ್ 9ಗೆ. ಅವಾಗ ಏನು ಮಾಡಿದ್ರು ಅಂತಂದ್ರೆ ಕೇಶವಾನಂದ ಭಾರತಿಯವರು ನಮ್ಮ ಹಕ್ಕು ಉಲ್ಲಂಘನೆ ಆಗಕತ್ತೈತಿ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಬಂದರು. ಸುಪ್ರೀಂ ಕೋರ್ಟಿಗೆ ಬಂದ ನಂತರ ಸುಪ್ರೀಂ ಕೋರ್ಟ್ನವರು ಇಲ್ಲಿ ಒಂದು ಸಿದ್ಧಾಂತವನ್ನು, ಹೊಸ ಸಿದ್ಧಾಂತದ ಅನ್ವೇಷಣೆ ಆಕೈತಿ ಇಲ್ಲಿ, ಅದನ್ನು ಹೇಳ್ತಾರೆ. ಅದರ ಹೆಸರು ಏನಪ್ಪ ಅಂತಂದ್ರೆ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥ ಒಂದು ಸಿದ್ಧಾಂತದ ಉದಯ ಆಕೈತಿ. ಎಲ್ಲಿ 1973 ಏಪ್ರಿಲ್ 24ರ ಕೇಶವಾನಂದ ಭಾರತಿ ಕೇಸ್ನಲ್ಲಿ. ನೆನಪಿರಬೇಕು, ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತಂದ್ರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಸಂವಿಧಾನ ತಿದ್ದುಪಡಿ ಕಾಯ್ದೆ 24ನ್ನ ಒಪ್ಕೊಂತಾರೆ. ಅದರಲ್ಲಿ ಮಾಡಿರ್ತಕ್ಕಂಥ ತಿದ್ದುಪಡಿಯನ್ನು ಎತ್ತಿ ಹಿಡಿತಾರೆ ಯಾರು? ಸುಪ್ರೀಂ ಕೋರ್ಟ್ನವರು. ನೀವೇನು ಜಾರಿಗೆ ತೊಗೊಂಬಂದ್ರಲ್ಲ ತಿದ್ದುಪಡಿ ಕಾಯ್ದೆ ಒಳ್ಳೆಯದನ ಇದೆ, ಆದರೆ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಮೂಲಭೂತ ಸಂರಚನೆ ಏನಿದೆಯೋ ಅದಕ್ಕೆ ಧಕ್ಕೆ ಉಂಟು ಮಾಡಲಾರ್ದಂಗ ನೀವು ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು ಅಂತೇಳಿ ಭಾರತಿ ಕೇಸ್ನೊಳಗೆ, ಕೇಶವಾನಂದ ಭಾರತಿ ಕೇಸ್ನೊಳಗೆ ಡಿಕ್ಲೇರ್ ಮಾಡಿದ್ರು, ವರ್ಡಿಕ್ಟನ್ನು ಕೊಟ್ಟರು. ಕೊಟ್ಟು ಜೊತೆಗೆ ಏನಂದ್ರು ಅಂತಂದ್ರೆ, ಮೂಲಭೂತ ಸಂರಚನೆ ಅಂದ್ರೆ ಏನ್ರಿ ಕೇಳಿದ್ರು, ಅದಕ್ಕೆ ಟೈಮ್ ಬಂದಾಗ ಹೇಳ್ತೇನೆ ನಾನು ಅಂತ ಅನ್ಕೋತ ಬಂದ್ರು ಅವರು. ಹಂಗೆ ಮೂಲಭೂತ ಸಂರಚನೆ, ಫಂಡಮೆಂಟಲ್ ರೈಟ್ಸು ಕೂಡ ಸಂವಿಧಾನದ ಮೂಲಭೂತ ರಚನೆಯಾಗಿರುವುದರಿಂದ ಫಂಡಮೆಂಟಲ್ ರೈಟ್ಸನ್ನು ತಿದ್ದುಪಡಿ ಮಾಡುವಾಗ ಅವಕ್ಕೆ ಚ್ಯುತಿ ಉಂಟಾಗ್ತಿತ್ತು ಅಂತಂದ್ರೆ ಅದನ್ನು ತಿದ್ದುಪಡಿಯನ್ನು ಮೂಲಭೂತ ಸಂರಚನೆಯ ಆಧಾರದ ಮೇಲೆ ನಲ್ ಆ್ಯಂಡ್ ವೈಡ್ ಮಾಡಬಹುದು ಅಂತೇಳಿ ಡಿಕ್ಲೇರ್ ಮಾಡಿದ್ರು. ಇದಿಷ್ಟು ಆರ್ಟಿಕಲ್ 13ರ ಬಗ್ಗೆ. ಏನೇನು ನೋಡಿದ್ವಿ ಅಂತಂದ್ರೆ, ಆರ್ಟಿಕಲ್ 13 ಕಾನೂನು, ಯಾವ ರೀತಿ ಕಾನೂನು, ಪ್ರೀ ಕಾನ್ಸ್ಟಿಟ್ಯೂಷನಲ್ ಕಾನೂನು, ಪೋಸ್ಟ್ ಕಾನ್ಸ್ಟಿಟ್ಯೂಷನಲ್ ಕಾನೂನು, ನ್ಯಾಯಿಕ ವಿಮರ್ಶೆಯ ಅಧಿಕಾರವನ್ನು ಯಾರ ವಿರುದ್ಧ ಕೊಟ್ಟರು, ಆಮೇಲೆ ಜಜ್ಮೆಂಟ್ಗಳಲ್ಲಿ ಕಾನೂನು ಎಂಬ ಪದವನ್ನು ಯಾವ ರೀತಿ ಅರ್ಥೈಸಿದ್ರು, ಅಪ್ ಟು ಬೇಸಿಕ್ ಸ್ಟ್ರಕ್ಚರ್ ತನಕ ನೋಡಿದ್ವಿ. ಇಲ್ಲಿ ಒಂದು ಸ್ಟೋರಿ ಥರ ಮಾಡ್ಬೋದು ಅದನ್ನ. ಏನಪ್ಪ ಅಂತಂದ್ರೆ, ಶಂಕರಿ ಪ್ರಸಾದ್ ಕೇಸ್ ಹಿಡ್ಕೊಂಡು ಅಪ್ ಟು ಕೇಶವಾನಂದ ಭಾರತಿ ಕೇಸ್ ತನಕ ಏನಾಕೈತಿ ಅಂತಂದ್ರೆ ಒಂದು ಸಣ್ಣ ಸ್ಟೋರಿ. ಅಲ್ಲಿ ಜಗಳ ಸ್ಟಾರ್ಟ್ ಆಗ್ತೈತಿ. ಏನಪ್ಪ ಅಂತಂದ್ರೆ, ಈ ಸಂಸತ್ತಿಗೂ ಪಾರ್ಲಿಮೆಂಟಿಗೂ ಮತ್ತು ಜುಡಿಷಿಯರಿಗೂ ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿರ್ತೈತಿ. ಅದಕ್ಕೆ ಕೆಲವೊಂದಿಷ್ಟು ಟೈಮ್ ಏನಾಗ್ತೈತಿ ಅಂತಂದ್ರೆ, ಗೌರ್ಮೆಂಟ್ ಅದು ಪರವಾಗಿ ಜಜ್ಮೆಂಟ್ ಬರ್ತವೆ, ಇನ್ನು ಕೆಲವೊಂದಿಷ್ಟು ಟೈಮು ಗೌರ್ಮೆಂಟ್ ಅದು ವಿರುದ್ಧವಾಗಿ ಜಜ್ಮೆಂಟ್ ಬರ್ತವೆ. ಗೌರ್ಮೆಂಟ್ ಅದು ವಿರುದ್ಧವಾಗಿ ಬಂದಿರತಕ್ಕಂಥ ಜಜ್ಮೆಂಟ್ ಯಾವುದಪ್ಪ ಅಂತಂದ್ರೆ ಗೋಲಕನಾಥ್ ಕೇಸ್. ಆಮೇಲೆ ಗೌರ್ಮೆಂಟ್ ಅದು ಪರವಾಗಿ ಬಂದಿರತಕ್ಕಂಥ ಜಜ್ಮೆಂಟ್ಗಳು ಶಂಕರಿ ಪ್ರಸಾದ್ ಕೇಸು, ಬೇಲಾ ಬೆನರ್ಜಿ ಕೇಸು, ಆಮೇಲೆ ಸಜ್ಜನ್ ಸಿಂಗ್ ಪ್ರಕರಣ,
ಜೊತೆಗೆ ಕೇಶವಾನಂದ ಭಾರತಿ ಕೇಸು ಕೂಡ ಸರ್ಕಾರದ ಪರವಾಗಿಯೇ ಬಂದಿರ್ತೈತಿ. ಯಾಕಂದರೆ ಸರ್ಕಾರ ತಿದ್ದುಪಡಿ ಮಾಡಿರ್ತಕ್ಕಂಥ ತಿದ್ದುಪಡಿ ಕಾಯ್ದೆ 24 ಎತ್ತಿ ಹಿಡಿದಿರ್ತೈತಿ ಪಾರ್ಶಿಯಲ್ಲಿ. ಅದರ ಕೆಲವೊಂದಿಷ್ಟು ಕಾನೂನುಗಳನ್ನು ಸ್ಟ್ರೈಕ್ಔಟ್ ಮಾಡಿರ್ತೈತಿ. ಅವು ಅನ್ನೋದನ್ನು ಒಂದು ವಿಡಿಯೋದೊಳಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅಪ್ ಟು ಅದನ್ನು ನಾವೇನೈತೆ ಕರಿತೀವಿ ಅಂತಂದರೆ ಎವಲ್ಯೂಷನ್ ಆಫ್ ದಿ ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತೇಳಿ. ಅಂದ್ರೆ ಬೇಸಿಕ್ ಸ್ಟ್ರಕ್ಚರ್ನ ಸಿದ್ಧಾಂತದ ಬೆಳವಣಿಗೆ ಎಲ್ಲಿಡದ ಸ್ಟಾರ್ಟ್ ಆಯಿತು, ಹೆಂಗೆ ಸ್ಟಾರ್ಟ್ ಆಯಿತು, ಎಲ್ಲಿಗೆ ಬಂದು ನಿಂತು, ಡಾಕ್ಟ್ರೈನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ದ ಅರ್ಥ ಏನೇನು ಒಳಗೊಂಡೈತಿ ಅನ್ನೋದನ್ನು ಯಾವಾಗಾದ್ರೂ ಒಂದ್ಸಲ ವಿಡಿಯೋ ಸಿಕ್ತು ಅಂದರೆ ಇದೇ ವಾರದೊಳಗೆ ಟೈಮ್ ಸಿಕ್ತು ಅಂತಂದರೆ ಡೀಟೇಲ್ ಆಗಿ ಮಾಡಿ ಹೇಳ್ತೀನಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 13 ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 14 ಸಮಾನತೆ ಹಕ್ಕು, ಇಲ್ಲಿಡದ ಹಕ್ಕುಗಳು ಸ್ಟಾರ್ಟ್ ಆಗ್ತಾವೆ. ನಮಗೆ ಹಕ್ಕುಗಳ ಅಧ್ಯಯನದ ಸ್ಟಾರ್ಟ ಆರ್ಟಿಕಲ್ 14ರಿಂದ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಅಧ್ಯಯನ ಮಾಡ್ಕೊತ ಹೋಗೋಣ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿರಿ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಯಾರ್ಯಾರು ಓದ್ತಾರಲ್ಲ ಅವ್ರಿಗೆ ಹೆಚ್ಚು ಶೇರ್ ಮಾಡಿರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 14 ಸಮಾನತೆ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ಏನಾದರೂ ಹೇಳಿದ ತಪ್ಪಿತ್ತು ಅಂತಂದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.